ಆನೇಕಲ್ ತಾಲೂಕಿನ ಬೆದರಗುಪ್ಪೆ ಗ್ರಾಮದಲ್ಲಿರುವ ಶ್ರೀ ನಂಜುಂಡೇಶ್ವರ ಗಾಯತ್ರಿ ಕಲ್ಯಾಣ ಮಂಟಪ ಆವರಣದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ಮತ್ತು ಬೆದರಗುಪ್ಪೆ ಗ್ರಾಮ ಪಂಚಾಯಿತಿ ಹಾಗೂ ಹಲವು ಸಂಘ ಸಂಸ್ಥೆಗಳ ಸಹಯೋಗದಲ್ಲಿ ಮಧ್ಯವರ್ಜನ ಶಿಬಿರದ ಮುಕ್ತಾಯ ಸಮಾರಂಭವನ್ನು ಆಯೋಜಿಸಲಾಗಿತ್ತು. ಇನ್ನು ಮಧ್ಯವರ್ಜನ ಶಿಬಿರದ ಮುಕ್ತಾಯ ಸಮಾರಂಭಕ್ಕೆ ಗಣ್ಯರು, ಜನಪ್ರತಿನಿಧಿಗಳು ದೀಪ ಬೆಳಗಿಸುವ ಮೂಲಕ ಚಾಲನೆ ನೀಡಿ ಶುಭ ಹಾರೈಸಿದರು. ಇನ್ನು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮಧ್ಯವರ್ಜನ ಸಮಿತಿ ಅಧ್ಯಕ್ಷರಾದ ಬೆದರಗುಪ್ಪೆ ಬಿ ರಾಜೇಶ್ ರವರು ವಹಿಸಿದರು. ಇನ್ನು ಕಾರ್ಯಕ್ರಮದಲ್ಲಿ ಬಿಡಿಸಿಸಿ ಬ್ಯಾಂಕ್ ನಿರ್ದೇಶಕರಾದ ಬಿಜೆ ಆಂಜಿನಪ್ಪ, ವಿಧಾನ ಪರಿಷತ್ ಸದಸ್ಯ ಗೋಪಿನಾಥ ರೆಡ್ಡಿ, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ನಿರ್ದೇಶಕರಾದ ಉಮಾರಬ್ಬ, ಜನಜಾಗೃತಿ ವೇದಿಕೆಯ ಶ್ರೀಮತಿ ವೀಣಾ ರಮೇಶ್, ಪ್ರಸನ್ನಕುಮಾರ್, ಬೆದರಗುಪ್ಪೆ ಚೆನ್ನಪ್ಪ, ರಂಗಸ್ವಾಮಿ, ಸರಸ್ವತಮ್ಮ, ಶ್ರೀನಿವಾಸ್, ಪಿಡಿಒ ತುಳಸಿನಾಥ್, ಜನಜಾಗೃತಿ ಯೋಜನಾಧಿಕಾರಿ ತಿಮ್ಮಯ್ಯ ನಾಯ್ಡು, ಶಿಬಿರಾಧಿಕಾರಿ ನಂದಕುಮಾರ್, ಆರೋಗ್ಯ ಸಹಾಯಕಿ ಜಯಲಕ್ಷ್ಮಿ, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ಯೋಜನಾಧಿಕಾರಿ ನಾಗೇಶ್, ಆನೇಕಲ್ ತಾಲೂಕು ಮೇಲ್ವಿಚಾರಕರಾದ ಶ್ರೀಮತಿ ಪುಷ್ಪ ಹರೀಶ್, ಸೇವಾ ಪ್ರತಿನಿಧಿ ಮಂಜುಳಾ, ಚಂದ್ರಕಲಾ ಮತ್ತು ಪದಾಧಿಕಾರಿಗಳು, ಪಂಚಾಯಿತಿ ಸಿಬ್ಬಂದಿ ವರ್ಗದವರು, ಸಾರ್ವಜನಿಕರು ಭಾಗವಹಿಸಿದರು. ನಂತರ ಮದುವೆ ಹೆಂಡತಿ ನೋಡಿದ್ರೆ ಆಗುತ್ತೆ. ಇನ್ನು ನಾನೇ ಹೇಳ್ತೇನೆ, ಆಯ್ತಾ? ಓವರ್ ಆಕ್ಟಿಂಗ್ ಬೇಡ. ಆದ್ರಿಂದ 3 ತಿಂಗಳ ನಂತರ ನಮ್ಮ ಬದುಕಾಗಲ್ಲ, ಲೈಫ್ ನಮ್ದಿರ್ಬೇಕು. ಆದ್ರಿಂದ ಸಣ್ಣ ಸಣ್ಣ ಮಾತಿಗೂ ಬೇಗ ಕೋಪ ಮಾಡಿಕೊಳ್ತಾರೆ, ಆದ್ರೆ ಆ ಕೋಪ ಜಾಸ್ತಿ ಹೊತ್ತು ಇರುವುದಿಲ್ಲ. ಹೆಂಡತಿ ಕೋಪ ಮಾಡ್ತಾರೆ, ಆದ್ರೆ ತುಂಬಾ ಮಾಡ್ತಾರ ಕ್ಷಮಾಗುಣವರಲ್ಲಿದೆ. ಕಾರ್ಯಶೀಲಾಗಿ ಕಡೆಯಲ್ಲಿ ಜಪಾರತಿ ಭೋಗೇಶ್ವರ ರೂಪೇಶ್ವರತಿ ಶೈಲೇಶ್ವರ ಷಡ್ಗುಣ ಸಂಪನ್ನೆ ಅಂತ ಹೇಳ್ತಿದ್ದಾರೆ ಹೆಣ್ಣಿಗೆ. ಆದ್ರಿಂದ ನಿಮ್ಮ ದುಃಖವನ್ನು ನನ್ನ ದುಃಖವೆಂದು ತಿಳಿದುಕೊಳ್ಳುತ್ತಾಳೆ, ಮತ್ತೆ ಯಾವಾಗಲೂ ನಿಮ್ಮ ಜೊತೆ ಇರುತ್ತಾಳೆ. ನಿಮಗೆ ಏನಾದರೂ ನೋವಾಗಿದೆ ಅದರಲ್ಲಿ ಅವರು ಕೂಡ ಪಾಲ್ಗೊಳ್ಳುತ್ತಾರೆ. ಅದಕ್ಕೆ ಹೇಳೋದು ಗಂಡ ಹೆಂಡತಿ 50-50, ಗಂಡ ಹೆಂಡತಿ 50 ಬೇರೆ ಬೇರೆ ಟೇಸ್ಟ್, ಎರಡು ಕೈ ಸೇರಿದ್ರೆ ಚಪ್ಪಾಳ. ಅದರಿಂದ ಅವಳು ಕೂಡ ತನ್ನ ಗಂಡನ ನೋವಿನಲ್ಲಿ ಪಾಲ್ಪಡುತ್ತಾಳೆ ಅಂತ. ಎಲ್ಲಿ ತನಕ ಹೆಂಡತಿ ಇರ್ತಾಳೋ ಅಲ್ಲಿಯ ತನಕ ನಿಮಗೆ ಯಾವತ್ತೂ ಒಂಟಿತನ ಕಾಡುವುದಿಲ್ಲ. ಈಗ ಹೆಚ್ಚಿನ ನೀವು ಒಬ್ಬೊಬ್ಬರಿದ್ದೀರಿ, ನಾನು ಹೆಂಡತಿಲ್ಲ ಅಥವಾ ಏನಾಗಿರ್ಬೋದು, ವೈಮನಸ್ಸು ಇರ್ಬೋದು, ಆದ್ರೆ ನಮಗೆ ಒಟ್ಟಿತನ ಇಲ್ಲಿ ಕಾಡ್ತಿದೆ. ಆ ಒಟ್ಟಿತನಕ್ಕೆ ನಾವು ಹುಡುಕಿಕೊಂಡ ದಾರಿ ಅದು ಮದ್ಯಪಾನ, ಇದು ತಪ್ಪು. ಯೋಚಿಸಬೇಕು ನೀವು. ಆದ್ರಿಂದ ನಿನಗೆ ಸಂಬಂಧಗಳು ತುಂಬಾನೇ ಸಿಗಬಹುದು, ಆದರೆ ಯಾವುದೇ ಷರತ್ತುಗಳಿಲ್ಲದೆ ಪ್ರೀತಿ ನಿಮಗೆ ಹೆಂಡತಿನೇ ಕೊಡ್ತಾಳೆ. ನಮಗೆ ಸಂಬಂಧಗಳು ಬೇರೆ ಸಿಗಬಹುದು, ಆದರೆ ಪರಿಪೂರ್ಣವಾದಂತಹ ಪವಿತ್ರವಾದಂತಹ ಪ್ರೀತಿಯನ್ನು ಕೊಡುವುದಿದ್ರೆ ಲಾವಣ್ಯವರೇ, ಅದು ನಮ್ಮ ಹೆಂಡತಿ ಮಾತ್ರ. ಯೋಚನೆ ಮಾಡಿ, ನಿಮ್ಮ ಊಟ ತಿಂಡಿ ಮತ್ತೆ ನಿಮ್ಮ ಆರೋಗ್ಯ ನೋಡಿಕೊಳ್ಳುವವರಾಗಿರ್ತಾರೆ. ನಮ್ಮೆಲ್ಲ ಬೇಕುಗಳನ್ನು ಊಟ ತಿಂಡಿ ಎಲ್ಲವನ್ನೂ ಕೂಡ ಅವರು ನೋಡಿಕೊಳ್ತಾರೆ. ಯಾವಾಗ ನೀವು ಉಪ್ಪಿನ ವಯಸ್ಸಿನಾಗುತ್ತೀರೋ ನಿಮ್ಮನ್ನು ಮಗುವಿನ ಹಾಗೆ ನೋಡ್ಕೊಳ್ತಾರೆ. ನಾವು ಪ್ರಾಯವಾದಾಗ ನಮ್ಮನ್ನು ಮಗುವಿನ ತರ ನೋಡ್ಕೊಳ್ಳುತ್ತಿದ್ರೆ ಅದು ಹೆಂಡತಿ. ಹೌದಾ ಹೌದಾ? ನಾನು 7ನೇ ಕ್ಲಾಸಲ್ಲಿರುವಾಗ ನನಗೆ ಮೈಗೆಲ್ಲಿ ನಿಮ್ಮ ಭಾಷೆಯಲ್ಲಿ ಇದು ಚಿಕನ್ ಪಾಕ್ಸ್ ಅಂತ ಹೇಳ್ತಾರೆ, ನಿಮ್ಮ ಭಾಷೆಯಲ್ಲಿ ಏನ್ ಹೇಳ್ತಾರೆ? ಅಮ್ಮ ಅಲ್ವಾ? ಅದಾದಾಗ ನನ್ನ ಅಮ್ಮ ನನ್ನನ್ನು ಬಾಯಿಗೆ ಕಷಾಯ ಮಾಡಿ ಸ್ನಾನ ಮಾಡಿಸಿದ್ದು. ಮದುವೆ ಆದ ನಂತರ ನನಗೆ ಡ್ಯೂಟಿಯಲ್ಲಿ ಆಕ್ಸಿಡೆಂಟ್ ಆಯಿತು, ಬೇರೆ ಫ್ರಾಕ್ಚರ್ ಆಯಿತು. ಒಂದು 3 ದಿವಸ ಸ್ನಾನ ಮಾಡಲಿಕ್ಕಾಗಲಿಲ್ಲ, ಎದ್ದೇಳಲಿಕ್ಕಾಗಲಿಲ್ಲ. ಆಗ ನನ್ನ ತಾಯಿ ಬಂದಿದ್ದು, ಅವಳು ಹೇಳಿದ್ದು, ಮಗ ಇವತ್ತು ನಾನು ನಿನ್ನನ್ನು ಸ್ನಾನ ಮಾಡಿಸ್ತೇನೆ ಅಂತ. ನಾನು ಒಪ್ಪಿಕೊಳ್ಳಲಿಲ್ಲ. ನಾನು ಮಾಡಿಸ್ಕೊಂಡ ಮಾತಾಡ್ರಿ ಇಲ್ಲ, ನನ್ನನ್ನು ಸ್ನಾನ ಮಾಡಿಸಿದ್ದು ಯಾರು ಮಾಡಿಸಿದ್ದು? ನನ್ನ ಹೆಂಡತಿ ನನ್ನ ಸ್ನಾನ ಮಾಡಿಸಿದ್ದು. ಬಂಧುಗಳು ಯೋಚನೆ ಮಾಡಿ, ಯಾವಾಗ ನೀವು ಉಪ್ಪಿನ ವಯಸ್ಸಿನವರೆಗೂ ನಿಮ್ಮನ್ನು ಮಗುವಿನ ಹಾಗೆ ಚೆನ್ನಾಗಿ ನೋಡಿಕೊಳ್ತಾರೆ ಅಂತ ಸಮಯ ಬಂದರೆ ನಿಮ್ಮ ಮಲ ಮೂತ್ರವು ಕೂಡ ನಮ್ಮ ಹೆಂಡತಿ ತೆಗಿತಾಳೆ ಇಲ್ವೋ? ನಮ್ಮ ಮಲಮೂತ್ರವನ್ನು ಕೂಡ ನಮ್ಮ ಹೆಂಡತಿ ತೆಗಿತಾಳೆ. ಆದ್ರಿಂದ ಬಂಧುಗಳು ಯೋಚನೆ ಮಾಡಿ, 1944ನೇ ಮಧ್ಯವರ್ಜನ ಶಿಬಿರದ 8ನೇ ದಿನದಲ್ಲಿ ನಾವಿದ್ದೇವೆ. ಈ ದಿನ ಕೌಟುಂಬಿಕ ಸಾಹಸದಲ್ಲಿ ನಾವಿಬ್ಬರು ಒಟ್ಟಿಗೆ. ನಾನು ನಿಮ್ಮಲ್ಲಿ ಒಂದು ಪ್ರಶ್ನೆ ಕೇಳ್ತಿದ್ದೇನೆ, ದಯವಿಟ್ಟು ನಾನು ಒಂದೇ ಒಂದು ಪ್ರಶ್ನೆ
ನಿಮ್ಮ ಗಂಡ ಏನು ಕೆಲಸ ಮಾಡೋದು? ಪ್ಲಂಬರ್. ಬಿಡ್ತಾನ? ಗೊತ್ತಿಲ್ಲ ಸರ್, ನೋಡಬೇಕು. ದೇವರು ಹೇಳ್ಕೊಂಡಲ್ಲ ವೆಂಕಟರಮಣ, ಅವನೇ ಕಾಪಾಡಬೇಕು. ನೀವು ಭಾಷಣ ಮಾಡ್ತಿದ್ದೀರಿ ಸರ್, ನನ್ನ ಎದುರು ಲಬ್ ಡಬ್ ಲಬ್ ಡಬ್ ಲಬ್ ಡಬ್ ಅಂತನಿದೆ. ಯಾಕೆ? ಮಧ್ಯಾಹ್ನ 2 ಗಂಟೆ ಶಿಬಿರ ಮುಗೀತದೆ ಸರ್. ಮೊನ್ನೆ ಕಿಟಿಕಿಯಲ್ಲಿ ಹೇಳಿದ್ರೆ ಯಾಕೆ ನಿನಗುಂಟು ಮಾರಿಯಪ್ಪ ಹಾಗೇನಾದ್ರು ಹೇಳಿದ್ನ? ಹೆಣ್ಣು ಮಕ್ಕಳೆಲ್ಲ ಬಹಳ ನೀವೆಲ್ಲ ಗಂಡಸರೆಲ್ಲ ಖುಷಿಯಲ್ಲಿದ್ರಿ. ಈಗ ಮುಗೀತದೆ, ಮನೆಗೆ ಹೋಗೋದು ಮಧ್ಯಾಹ್ನ. ತುಂಬಾ ದಿವಸ ಆಯ್ತು ಮಟನ್ ಚಿಕನ್ ತಿನ್ನದೆ, ಬರೀ ಪುಳಿಚಾ ತರಕಾರಿ ತಿಂದು ತಿಂದು ನಾಳೆಗೆಲ್ಲ ರುಚಿ ತಪ್ಪಿ ಹೋಗಿದೆ. ಹಾಗೇನಾದ್ರು ಇದೆಯಾ? ಬಂಧುಗಳೇ, ಅಂಬಿಕಾ ಅವರೇ, ನಿಮ್ಮ ಗಂಡನನ್ನು ಚೆನ್ನಾಗಿ ನೋಡ್ಕೊಳ್ಳಿ. ನಮ್ಮ ಕರ್ತವ್ಯವನ್ನು ನಾವು ಮಾಡಿದ್ದೇವೆ. ಇದು ಕ್ಷೇತ್ರದ ಕಾರ್ಯಕ್ರಮ. ಪೂಜ್ಯ ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆಯವರು ಅವರು ಮಾಡುವ ಪುಣ್ಯದ ಕೆಲಸ. ಈ ಊರಿನಲ್ಲಿ ತುಂಬಾ ಜನ ಕುಡಿಯೋರಿದ್ದಾರೆ, ಆದರೆ ದೇವರು ನಿಮ್ಮ ಗಂಡನಿಗೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ನಾವು ಭಾಗ್ಯವಂತರು. ಹೌದಲ್ಲ? ಹೌದಲ್ಲ? ದಲಾಲ್ ಚಾನ್ಸ್, ಇದು ಕೊನೆಯ ಅವಕಾಶ. ಆದ್ರಿಂದ ನಿಮ್ಮ ಗಂಡನನ್ನು ಚೆನ್ನಾಗಿ ನೋಡ್ಕೊಳ್ಳಿ. ಆಗ್ಬೋದಾ? ನಿಮ್ಮ ಗಂಡನ ಬರ್ತ್ಡೇ ಯಾವಾಗ? ಜುಲೈ? ಅದು ಹೌದು, ಅದೇ ಗೊತ್ತಿದೆ. ನಿಮ್ಮ ಹೆಂಡತಿದ್ದು ಬರ್ತ್ಡೇ ಯಾವಾಗ? ಪಕ್ಕದ ಮನೆ ಆಂಟಿದ್ದು ಬರ್ತ್ಡೇ ಬೇಗ ಗೊತ್ತಾಗ್ತದೆ. ಅಡ್ವಾನ್ಸ್ ವಿಶ್ ಅಲ್ವ ಪುಷ್ಪ? ಹ್ಯಾಪಿ ಬರ್ತ್ಡೇ. ನಾಳೆ ಬರ್ತ್ಡೇ ಅಂದ್ರೆ ಇವತ್ತು ರಾತ್ರಿ ಕಳಿಸ್ಬಿಡ್ತೇನೆ ಎಲ್ಲ ಈ ಬೊಕ್ಕೆಗಳನ್ನೆಲ್ಲ. ಏನೆಲ್ಲ ಕಳಿಸ್ಬೇಕು ಅದನ್ನ ಕಳಿಸ್ಕೊಡ್ತೇವೆ ನಾವು. ಹೆಂಡತಿಯ ಬರ್ತ್ಡೇ ಗಂಡನಿಗೆ ಗೊತ್ತಿರೋದಿಲ್ಲ, ಗಂಡನ ಬರ್ತ್ಡೇ ಗೊತ್ತಿರೋದಿಲ್ಲ. ಮುರಳಿ, ನಿನ್ನ ಹೆಂಡತಿ ಬರ್ತ್ಡೇ ಯಾವಾಗ? ಈಗ ಕೇಳಿದಲ್ಲ, ನನ್ನ ತಲೆ ಮುಟ್ಟಿ ಹೇಳಿದೆ. ನಂದು ಹೇಳಿದೆ ಈಗ. ಸರಿಯೋ? ನಿಂದು ಬರ್ತಾರೆ ಅಲ್ಲ? ಸರಿ, ತಪ್ಪು ಹೇಳಿದ್ಲು ಕೂಡ ಆಯಮ್ಮ ಬಿಟ್ಟು ಕೊಡಿಲ್ಲ ಗಂಡ ನಾನು. ಸರಿ ಸರ್, ಸರಿ. ಮದುವೆಯಲ್ಲಿ ಬಂದ ಅನುರಾಗದ ಬಂದ, ಆಮೇಲೆ ಹೇಳಿದ್ರು ಏಳು ಕಾಟನ್ ಜನ್ಮದಲ್ಲೂ ಕೂಡ ತೀರದ ಸಂಬಂಧ, 7 ಜನ್ಮದಲ್ಲೂ ಕೂಡ ತೀರದ ಸಂಬಂಧ ಅಂತ ಹೇಳಿದ್ದಾರೆ. ಹೌದಾ? ದೀಪ ಬೆಳಗಿಸುವುದು ನಾನು ಹೇಳ್ತಿದ್ದೇನೆ. ಈಗ ಡೈರೆಕ್ಟ್ ಬರ್ತಾರೆ, ನಂತರ ದೀಪ ಬೆಳಗಿಸ್ತೇನೆ. ನಮ್ಮ ನಾಗೇಶ್ವರ ಊರು ಪುತ್ತೂರು ಸುಬ್ರಹ್ಮಣ್ಯ ನಿಯರ್ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿದ್ದೀರಾ? ಮಾತಾಡ್ರಿ. ಹೋಗಿದ್ದೀನಿ. ಅಲ್ಲಿ ಒಂದು ನದಿ ಹರಿಯುತ್ತಿದೆ, ನೋಡಿದ್ದೀರಾ? ಆ ನದಿಯ ಹೆಸರು ಗೊತ್ತಿದೆಯಾ? ನನಗೆ ನನ್ನ ಗಂಡನ ಮೇಲೆ ವಿಶ್ವಾಸ ಇಲ್ಲ. ನನಗೆ ಸರ್, ನನಗೆ ನಮ್ಮ ಮೇಲೆ ವಿಶ್ವಾಸ ಇಲ್ಲ. ಏನಾದರೂ ಹೆಚ್ಚು ಕಡಿಮೆ ಕೆಳಗೆ ಹೋಗ್ಬೋದು. ಎಲ್ಲರ ಎದುರಲ್ಲಿ ಅಷ್ಟು ಜನ ಎದುರಲ್ಲಿ ನಿಮಗೆ ತಂದಿದೆ. ಅದರಿಂದ ಜೀವನದಲ್ಲಿ ಮುಂದೆ ನಡೆಯುವಂಥ ಒಳ್ಳೆ ರೀತಿಯಲ್ಲಿ ನಡ್ಕೊಂಡು ಹೋಗ್ಬೇಕು. ಸವಾಲುಗಳು ತುಂಬ ಬರ್ತದೆ, ಸಾಲ, ಟೆನ್ಷನ್, ಕಿರಿಕಿರಿ ಎಲ್ಲ ಬರ್ತದೆ. ಅದಕ್ಕೆ ಮದ್ಯಪಾನ ಔಷಧಿ ಅಲ್ಲ. ನಾನು ಇಲ್ಲಿ ಮುಂದೆ ನನ್ನ ಜೀವನದಲ್ಲಿ ನೀವು ಆಗುತ್ತೆ ಖಂಡಿತ ನಾನು ಸರ್, ನಾನು ಒಳ್ಳೆದಂತ ನಾನು ಇಲ್ಲಿ ಸರಿ ಆಗ್ಬೋದಾ?
ಮಾಡಬೇಕು ಖಂಡಿತ. ನೀವು ಮಾಡ್ತೀರಾ? ಇಷ್ಟು ದೊಡ್ಡಬೇಕು ತೊನ್ನೆ ಕಾಲ ಅಡಿ ಕೊಡಬೇಕು. ಹೇಗೆ ಬದಲಾವಣೆ ಮಾಡ್ತೀರಿ? ಪ್ರೀತಿಯಿಂದ. ಹೇಗೆ ಪ್ರೀತಿ ಮಾಡೋದು? ಒಂದು ನಿಮಿಷ. ನೀರು, ಆ ನೀರಿಗೆ 5 ಅಕ್ಕಿ ಕಾಳು ಹಾಕಿದ್ದೇನೆ, ಅಕ್ಷತೆ ಹಾಕಿದ್ದೇನೆ. ಯಾವುದು? ಜೋರು ಮಾತಾಡ್ರಿ. ಯಾವುದು? ಇಲ್ಲ, ಮೇಲೆ ಕಾಯಿ ಇಟ್ಟಿದ್ದೇನೆ, ಅದು ಶಿವನ ಪ್ರತೀಕ. ಅದರಿಂದ ಆ ಕಲಶವನ್ನು ನಿಮ್ಮ ಬಳಿ ತರ್ತಾರೆ, ಅದನ್ನು ಮುಟ್ಟಿ ನಮಸ್ಕಾರ ಮಾಡಿ ಅವರ ಧರ್ಮಭಕ್ತಿ. ಎಷ್ಟು ಚೆನ್ನಾಗಿದೆ. ನನಗೋಸ್ಕರ ಅಲ್ಲ, ಪಾಪ ಇವರು ಶೂಟಿಂಗ್ ಮಾಡ್ತಿದ್ದಾರೆ, ಅದಕ್ಕೋಸ್ಕರ ನಾವಿಬ್ಬರು ಇನ್ನು ಮುಂದೆ ಧರ್ಮಕ್ಕೆ, ಸತ್ಯಕ್ಕೆ, ನ್ಯಾಯಕ್ಕೆ, ನೀತಿಗೆ ಸರಿಯಾಗಿ ಪರಿಶುದ್ಧವಾದ ಜೀವನವನ್ನು ಮಾಡುವ
ಆಗೋದನ್ನು ಕೇಳಿ ಆಗೋದನ್ನು ಒಬ್ಬರಲ್ಲಿ ಫ್ಯಾನ್ ಮಾಡ್ತಿದ್ದಾರೆ ಆಗ್ಬೋದ ಈಗ ಗಂಡಸರು ಪ್ರೀತಿಯಲ್ಲಿ ತುಂಬ ಮುಂದೆ ಜನರಿಗೆ ಪ್ರೀತಿಯ ನಾವಿಬ್ಬರು ಇನ್ನು ಮುಂದೆ ಅನ್ಯೋನ್ಯವಾಗಿ ಜೀವನ ಮಾಡುವ ಇನ್ನು ಮುಂದೆ ನಾವಿಬ್ಬರು ಸತ್ಯಕ್ಕೆ ಧರ್ಮಕ್ಕೆ ನ್ಯಾಯಕ್ಕೆ ನೀತಿಗೆ ಸರಿಯಾಗಿ ಪರಿಶುದ್ಧವಾದ ಜೀವನವನ್ನು ಮಾಡುವ ಹತ್ತೆ ಕೈ ಮಾಡ ಯಾಕೆ ಹೌದಾ ಫುಲ್ ಆಯ್ತಾ ಆ ದೇವರ ಯಾಕೆ ದೇವರ ಈ ಕಡೆ ಒಂದು ನಿಮಿಷ ತಾಯಿ ಮತ್ತೆ ಅಣ್ಣ ಅಕ್ಕ ತಂಗಿ ನೋಡಿ ಒಂದು ಭಕ್ತಿ ಗೀತೆ ಆಗ್ತದೆ ಮಧ್ಯಸ್ಥಿತಿಯಲ್ಲಿ ಪ್ರಾರ್ಥನೆ ಆಗ್ತದೆ ಚರ್ಚೆಯಲ್ಲಿ ಪ್ರಾರ್ಥನೆ ಆಗ್ತದೆ ದೇವಸ್ಥಾನದಲ್ಲಿ ಪೂಜೆ ಆಗುವ ಸಮಯ ಹೌದಾ ಆದ್ರಿಂದ ಒಂದು ಪ್ರಾರ್ಥನೆ ನಾನು ಕೈ ಹಿಡಿತೇನೆ
ಭಜನೆ ಕುರಿತ 11 ವರ್ಷದ ಮುಂಚೆ ಸ್ಟಾರ್ಟ್ ಮಾಡಿದೆ ಸ್ನೇಹಿತರ ಜೊತೆ. ಅದಂಗೆ ಸ್ವಲ್ಪ ಸ್ವಲ್ಪ ದಿನದಿಂದ ಜಾಸ್ತಿ ಆಗ್ತಾ ಇತ್ತು. ಕಂಟ್ರೋಲ್ ಮಾಡೋಕ್ಕಾಗಲಿಲ್ಲ ನನ್ನಲ್ಲಿ. ಆಮೇಲೆ ಮತ್ತೆ ನನ್ನ ರಿಯಾಗೂ ಸೇರಿಸಿದ್ರು. 1 ಸರಿ ಇಲ್ಲ 2 ಸರಿ ಇಲ್ಲ 6 ಸರಿ ಸೇರಿಸಿದ್ರು. ಸೊ ಆಗಲೂ ನನಗೆ ಕೃತಜ್ಞತ ಆಗಲಿಲ್ಲ. ಆ ಕೃತಜ್ಞತ ನನಗೆ ಅವಮಾನ, ಬಂಧುಗಳು, ಸ್ವಂತಗಳು, ದುಡಿದಿದ್ದ ಹಣ, ನನ್ನಿಂದ ನಮ್ಮ ಕುಟುಂಬದ ತುಂಬ ತೊಂದರೆ ಕೊಟ್ಟಿದ್ದೀನಿ. ಹೆಂಡತಿ ಮಕ್ಕಳಿಗೆ, ನಮ್ಮ ಅಣ್ಣಗೆ, ನಮ್ಮ ತಾಯಿಗಳು ಹೃದಯ ಬಿಡ್ಲಿಕ್ಕಾಗಲಿಲ್ಲ ಅಂತಂದರೆ ರಿಯಾಬಲ್ ಹಾಕಿ ರಿಯಾಬಲ್ ಹಾಕಿದ್ರೆ ಕೂತಂದ್ರೆ ಬಿಡೋಕ್ಕೆ ಆಗೋದಿಲ್ಲ. ಇದು ಖಂಡಿತ. ಇಲ್ಲಿ ಬಂದಿದ್ದರೆ ನನಗೆ ಇಲ್ಲಿ ಶಿಬಿರ ಅಂತ ನನಗೆ ಗೊತ್ತೇ ಇಲ್ಲ. ಇಲ್ಲಿ ಬರೋದು ಮುಂಚಿನ ದಿವಸ ನಾನು ಈ ಸುಮಾರು ಮುಂಚೆ ನನಗೆ ಗೊತ್ತಿರಲಿಲ್ಲ. ಮುಂಚಿನ ದಿವಸ ನಾನು ಸಾಯಬೇಕಾಗಿತ್ತು. ಸೊ ನನಗೆ ಕುರ್ತದಿಂದ ಆಗಿದೆ ಏನಂತಂದರೆ, ಅವತ್ತು ಇಲ್ಲಿ ಬರೋದು ಮುಂಚಿನ ದಿವಸ ನಾನು ಪೊಲೀಸ್ ಸ್ಟೇಷನಲ್ಲಿದ್ದೆ. ಸೊ ಡೈವರ್ಸ್ಗೋಸ್ಕರ ಅಷ್ಟು ಮಟ್ಟಕ್ಕೆ ನನ್ನ ಕುರ್ತಾ ಬಂದು ನನ್ನ ಕರ್ಕೊಂಡೋಗಿ ಆ ಮಟ್ಟಕ್ಕೆ ನನಗೆ ಬಿದ್ದಿತ್ತು. ನನ್ನ ಕುಟುಂಬವನ್ನು ಈ ಭಿಕಾರಿ ಥರ ಆಗಿದ್ದೆ ನಾನು. ಇಲ್ಲಿ ಬಂದ ಮೇಲೆ ಕೂಡ ನಾನು ಬದಲಾವಣೆ ಆಗಲ್ಲ, ನಾನು ಚೇಂಜ್ ಆಗಲ್ಲ ಅಂತಿದ್ದೆ. ಇಲ್ಲಿ ಬಂದ ಮೇಲೆ ಗೊತ್ತಾಯಿತು ರಿಯಾಬಲ್ ಏನಂತಂದರೆ ನಮ್ಮನ್ನು ಮಾತ್ರ ಇದು ಮಾಡ್ತಾರೆ. ಅವರು ದುಡ್ಡುಗೋಸ್ಕರ ಮಾಡೋದು. ನಮ್ಮ ಮನೆಯವರು ಬಂದರೆ ಈ ರೀತಿ ಇಲ್ಲಿ ಹೇಳಿದ್ರಲ್ಲ, ಇವತ್ತು ನಮ್ಮ ಹೆಂಡತಿಯವ್ರನ್ನ ಕರೆದು ನಮ್ಮ ಬಂಧುಗಳನ್ನ ಕರೆದು ನಾವು ಮಾಡೋದಕ್ಕಿಂತ ನಾವು ಮಾಡೋದಕ್ಕೆ ತಪ್ಪು ನೋಡೋದನ್ನ ಅವರು ಮಾಡ್ತಾರೆ. ಅವರು ಮನೆಯಲ್ಲಿರೋರು ಇದ್ದಾರೆ, ಅದನ್ನೆಲ್ಲ ಜನರಿಗೆ ಕಳಿಸ್ಕೊಟ್ಟಿದ್ದಾರೆ. ರಿಯಾಬಲ್ ಆ ರೀತಿ ಹೇಳ್ಕೊಡ್ತಾ ಇರಲಿಲ್ಲ. ಇವಾಗ ಇಲ್ಲಿ ಬಂದಮೇಲೆ ನಮ್ಮ ಮನೆಯವ್ರಿಗೂ ಗೊತ್ತಾಯ್ತು ಬರೀ ಏನಂತ ಮಾಹಿತಿ. ಈ ಕುರಿತ ಜೀವನ ಅನ್ನೋದು ಬೇಡ ನಮಗೆ. ಇವತ್ತಿಂದ ನಾನು ಈ ಕುರಿತದಿಂದ ಬಿಡ್ತೀನಿ ಅಂತ ಇವತ್ತು 1 ದಿವಸ ಮಾತ್ರ ಹೇಳ್ತೀನಿ. ಆ ದೇವರ ಮೇಲೆ, ಮಕ್ಕಳ ಮೇಲೆ, ಹೆಂಡತಿ ಮೇಲೆ, ತಾಯಿ ಮೇಲೆ ನಾನು ಹೇಳೋದಿಲ್ಲ. ಇವತ್ತು 1 ದಿವಸ ಮಟ್ಟಿಗೆ ನಾನು ಕುರಿತ ಬಿಟ್ಟು ಚೆನ್ನಾಗಿದ್ದೀನಿ. ಇದೇ ರೀತಿ ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳ್ತೀನಿ. ಹಾಗೂ ಈ ಕಾರ್ಯಕ್ರಮವನ್ನು ನಮ್ಮನ್ನು ಸೇರಿಸಿದ್ದಕ್ಕೆ ಎಲ್ಲರೂ ಧನ್ಯವಾದಗಳು. ಹೇಳಿದ ಸಿಬ್ಬಂದಿಗಳು ಎಲ್ಲರೂ ಕೇಳ್ಕೊಳ್ಳೋದು ಅಷ್ಟೇ. ನಾವು ಕುರ್ತವನ್ನು ಬಿಟ್ಟರೆ ನಮ್ಮ ಜೀವನವನ್ನು ಚೆನ್ನಾಗಿರ್ತದೆ. ಕುರ್ತದಿಂದ ಕಲ್ಕೊಂಡು ಮತ್ತೆ ಅದನ್ನು ಪಡಿಬೇಕು. ಕುರ್ತ ಬಿಟ್ಟು ಮತ್ತೆ ನಾನು ಬರಲೇಬೇಕು, ಬರ್ತಿರ್ತೀನಿ. ಅದು 1 ವರ್ಷ ಆಗಲಿ 10 ವರ್ಷ ಆಗಲಿ ನಾನು ಕೊನೆ ಸಾಯೋವರೆಗೂ ಅದನ್ನು ನಾನು ಮಾಡಲೇ ಮಾಡಕ್ಕಂತ ದೇವರ ಮೇಲೆ. ಆಮೇಲೆ ಹೇಳೋದು ಧರ್ಮಸ್ಥಳದ ವೀರೇಂದ್ರ ಹೆಗ್ಡೆಯವರ ಮತ್ತು ಮಂಜುನಾಥನ ಕೃಪೆಯಿಂದ ಇಡೀ ಗ್ರಾಮಾಂತರ ಪ್ರದೇಶದಲ್ಲಿ ಆನೇಕಲ್ಲಲ್ಲಿ ಸತತವಾಗಿ 7ನೇ ಬಾರಿಗೆ ನಾವು ಮಾಡ್ತಾ ಇದ್ದೀವಿ. ಈಗ ನಾನು ಕೇಳ್ತಾ ಇದ್ದೆ, ಇವನು ಯಾರಿಗೆ ಗುರುತಿಸ್ತೀನಿ? ಪ್ರತಿಯೊಂದು ಊರಿನಲ್ಲೂ ಕೂಡ ನಮ್ಮ ಕಾರ್ಯಕರ್ತರಿದ್ದಾರೆ. ಜನಸಂಪರ್ಕದಿಂದ ಅವರು ಗುರುತಿಸ್ತಾರೆ. ಅವರನ್ನು ನಾವು ಮನವೊಲಿಸಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀವಿ. ಮೊದಲನೇದಾಗಿ ಯಾರ್ಯಾರು ಭಾಗವಹಿಸಿದ್ದಾರೋ ಅವರೆಲ್ಲರಿಗೂ ಕೂಡ ನನ್ನ ಅನಂತ ವಂದನೆಗಳನ್ನು ಸಲ್ಲಿಸ್ತೀನಿ. ಯಾಕೆಂದ್ರೆ ನೀವು ಮೊದಲೇ ಈ ಕಾರ್ಯಕ್ರಮದ ಉದ್ದೇಶವೇ ಯಾವುದೇ ಒಂದು ಸಮಾಜ ಪರಿವರ್ತನೆ ಆಗಬೇಕಾದ್ರೆ ವ್ಯಕ್ತಿಯ ಪರಿವರ್ತನೆ ಆಗಬೇಕು. ಆ ಸಮಾಜದಲ್ಲಿರ್ತಕ್ಕಂಥ ವ್ಯಕ್ತಿಗಳಲ್ಲಿ ಬಲಹೀನತೆಗಳಿದ್ರೆ ಆ ಸಮಾಜ ಕೂಡ ದುರ್ಬಲ ಆಗ್ತದೆ. ಉದಾಹರಣೆಗೆ ಹೇಳಬೇಕಂದ್ರೆ ಇವತ್ತು ಪಂಜಾಬ್ ಪಾಕಿಸ್ತಾನದಿಂದ ಡ್ರಗ್ಸ್ ಕಳಿಸ್ತಾನೆ ಇದ್ದಾರೆ. ಅಲ್ಲಿಯ ಸಮಾಜವನ್ನ ಬಲಹೀನಗೊಳಿಸಬೇಕು. ಅದಕ್ಕೆ ಮಾಡ್ತಕ್ಕಂಥ ವ್ಯವಸ್ಥೆ ಏನಂದ್ರೆ ಅಲ್ಲಿರ್ತಕ್ಕಂಥ ನಾಗರಿಕರಲ್ಲಿ ಒಂದು ವ್ಯಸನವನ್ನು ಕ್ರಿಯೇಟ್ ಮಾಡ್ತಾರೆ. ಯಾವಾಗ ಅವರು ವ್ಯಸನಕ್ಕೆ ಒಳಗಾಗ್ತಾರೋ ಅವನು ಬಲಹೀನನಾಗ್ತಾನೆ. ಆಗ ಆ ಸಮಾಜ ಕೂಡ ಬಲಹೀನ ಆಗುತ್ತೆ. ಇದು ಕೇವಲ ನಿಮಗೋಸ್ಕರ ಕಾರ್ಯಕ್ರಮ ಅಲ್ಲ, ಇದು ಇಡೀ ನಮ್ಮ ಸಮಾಜಕ್ಕೋಸ್ಕರ ಮಾಡತಕ್ಕಂಥ ಕಾರ್ಯಕ್ರಮ. ನಮ್ಮೊಂದು ಸಾಮಾಜಿಕ ಜವಾಬ್ದಾರಿ ಇದೆ. ನನ್ನ ಜೊತೆಗಿರ್ತಕ್ಕಂಥವನಿಗೆ ವ್ಯಸನಕ್ಕೆ ಯಾಕೆ ವ್ಯಸನಕ್ಕೆ ನಾವು ತೊಳ್ಕೊಳ್ತೀವಿ ಅಂದ್ರೆ ಮದ್ಯ ಕುಡಿಯೋರೆಲ್ಲರೂ ವ್ಯಸನಿಗಳಾಗಿದ್ದಾರಾ? ಇಲ್ಲ. ವ್ಯಸನಿಗಳೆಲ್ಲರೂ ಕೂಡ ಮದ್ಯ ಕುಡಿತಾರಾ? ಅದು ಎರಡು ಕೂಡ ವಾಸ್ತವ ಅಲ್ಲ. ಆದ್ರೆ ಯಾರು ತನ್ನ ಮನಸ್ಸನ್ನು ನಿಯಂತ್ರಣ ಮಾಡೋಕ್ಕಾಗೋದಿಲ್ವೋ,
ಹೇಗೆ ನಮ್ಮ ಮನಸ್ಸನ್ನು ನಾವು ನಿಯಂತ್ರಣಕ್ಕೆ ತೆಗೆದುಕೊಳ್ಳಿ ಅಂತ. ಆಗ ಕೃಷ್ಣ ಹೇಳ್ತಾನೆ, ಅಭ್ಯಾಸ ಮತ್ತು ವೈರಾಗ್ಯ ಏನಿದೆ, ಅಭ್ಯಾಸದಿಂದ ಮತ್ತು ವೈರಾಗ್ಯದಿಂದ ಸಾಧ್ಯ. ಪ್ರತಿಯೊಬ್ಬರ ಮನಸ್ಸು ಕೂಡ ಚಂಚಲವೇ, ಆದರೆ ಯಾರ ಮನಸ್ಸು ಅವನ ಬುದ್ಧಿಯ ನಿಯಂತ್ರಣ ಇರುತ್ತದೋ ಅವನು ನಿಯಂತ್ರಣವನ್ನು ಹೊಂದುತ್ತಾನೆ. ವ್ಯಸನಿ ಆಗೋದು ಅಂತ ಹೇಳಿ ಯಾರ ಮನಸ್ಸು ತನ್ನ ಬುದ್ಧಿಯಲ್ಲಿ ನಿಯಂತ್ರಣ ಇರೋದಿಲ್ಲ. ಯಾಕಿರೋದಿಲ್ಲ? ನನಗೆ ನನ್ನ ಮೇಲೆ ವಿಶ್ವಾಸ ಇರೋದಿಲ್ಲ, ನನಗೆ ನನ್ನ ಮೇಲೆ ನಂಬಿಕೆ ಇರೋದಿಲ್ಲ, ನನಗೆ ನನ್ನ ಮೇಲೆ ಒಂದು ನಿಯಂತ್ರಣವನ್ನು ನಾವು ಪಡ್ಕೊಳ್ತಕ್ಕಂಥ ವ್ಯವಸ್ಥೆಯಲ್ಲಿ ನಾವಿದ್ದೇವೆ. ಆದ್ದರಿಂದ ನಿಮ್ಮ ಮನಸ್ಸನ್ನು ನಿಯಂತ್ರಣ ಮಾಡಬೇಕಾದ್ರೆ ನಿಮ್ಮ ಬುದ್ಧಿ ನೀವು ಹೇಳಿದಾಗೆ, ನಿಮ್ಮ ಬುದ್ಧಿ ಹೇಳಿದಾಗೆ ನಿಮ್ಮ ಮನಸ್ಸು ಕೇಳಬೇಕು. ಆ ಒಂದು ಪ್ರಕ್ರಿಯೆಯನ್ನು ಈ ಒಂದು ಕಾರ್ಯಕ್ರಮದ ಮುಖಾಂತರ ನಿಮಗೆ ತೋರಿಸ್ಕೊಂಡಿದ್ದಾರೆ. ಅದನ್ನು ಮಾಡಬೇಕಾದ್ರೆ ಒಂದು ನಂಬಿಕೆ ಎಂತ ಬೇಕು. ಅದು ದೇವರು ಇರ್ಬೋದು, ಕುಟುಂಬ ಇರ್ಬೋದು, ತಂದೆ ತಾಯಿಗಳು ಇರ್ಬೋದು, ಸಮಾಜದಲ್ಲಿ ನಿಮಗೆ ಯಾರ ಮೇಲೆ ನಂಬಿಕೆ ಇದೆಯೋ ಆ ನಂಬಿಕೆಯಿಂದ ಇದು ಸಾಧ್ಯ. ಅದು ವಿಶೇಷವಾಗಿ ಕುಟುಂಬಗಳಲ್ಲಿ ಗಂಡ ಹೆಂಡತಿಯ ಮುಂದೆ ಹೆಂಡತಿಗೆ ಗಂಡನ ಮೇಲೆ ನಂಬಿಕೆ ಇರಬೇಕು, ಹಾಗೆ ಗಂಡನಿಗೆ ಹೆಂಡತಿ ಮೇಲೆ ವಿಶ್ವಾಸ ಇರಬೇಕು. ಇವೆರಡೂ ಇರಬೇಕಾದ್ರೆ ನಮ್ಮ ಜೊತೆ ಪ್ರೀತಿ ಇರಬೇಕು. ಆಗ ಮಾತ್ರ ನಾವು ಆ ಸಂಬಂಧಗಳಿಗೆ ಒಂದು ಬೆಲೆ ಕೊಟ್ಟು, ಆಗ ನಾವು ಆ ಸಮಾಜದ ಆ ಒಂದು ಸಂಬಂಧಗಳನ್ನು ಉಳಿಸಿಕೊಳ್ಳೋದಕ್ಕೋಸ್ಕರ ನಾವು ನಮ್ಮನ್ನ ಮೇಲಕ್ಕೆ ಬೆಳೀತಾ ಹೋಗ್ತೀವಿ. ತೆಂಗಿನ ಮರ ನೋಡಿದ್ರೆ ಮೇಲೆ ಬೆಳೀತಾ ಇದ್ರೆ ಒಂದೊಂದೇ ಹೋಗ್ಬೇಕು, ಕೆಳಗೆ ಬೀಳಬೇಕು. ಆಗ ನಾವು ಬೆಳೀತಾ ಹೋದಾಗೆ ನಮ್ಮಲ್ಲಿರ್ತಕ್ಕಂಥ ಬಲಹೀನತೆಗಳು ಒಂದೊಂದಾಗಿ ಕಳಚಿ ಹೋಗ್ಬೇಕು. ಆ ಕಳಚಿ ಪ್ರಭಾವವನ್ನು ಬೀರ್ತದೆ. ನಿಮ್ಮನ್ನೇ ಪ್ರೇರಣೆಯನ್ನು ಗಳಿಸಿ ಮತ್ತೊಬ್ಬರು ಕೂಡ ಆ ದಾರಿಗೆ ಬರ್ತಕ್ಕಂಥ ಒಂದು ವ್ಯವಸ್ಥೆ ಆಗ್ತದೆ. ಸೊ ಆದ್ದರಿಂದ ಇವತ್ತು ನೀವೆಲ್ಲ ಕೂಡ ಈ ಕಾರ್ಯಕ್ರಮದಲ್ಲಿ ಒಂದು ವಾರ 55 ಜನ ಇದ್ದು 49 ಜನ ಇದ್ದಾರೆ. 90% ಪರಿವರ್ತನೆ ಆಗಿದೆ ಅಂತ ಅಂದ್ರೆ ಒಂದು ವಾರಗಳ ಕಾಲ ಇಲ್ಲಿ ನೀವು ಇರ್ತಕ್ಕಂಥದ್ದೇ ಒಂದು ದೊಡ್ಡ ಸಾಹಸ. ಆದರೆ ಇದು ನಿರಂತರ ಮಾಡಬೇಕಲ್ಲ, ಪ್ರತಿದಿನ ಮಾಡಬೇಕಲ್ಲ. ನಾಳೆ ಬೆಳಗ್ಗೆ ನಿಮ್ಮ ಮನೆಗೆ ಹೋಗ್ತೀರಿ, ಈ ವಾತಾವರಣ ಇರೋದಿಲ್ಲ, ಇಲ್ಲಿ ಯಾರು ನಿಮ್ಮನ್ನು ಕೇಳೋರು ಇರೋದಿಲ್ಲ. ಆದರೆ ನಿಮ್ಮ ಮನೆಯಲ್ಲಿ ನೀವು ಪರಿವರ್ತನೆ ಆಗಬೇಕಾದ್ರೆ ನಿಮ್ಮ ಸಂಸಾರದಲ್ಲಿ ಇರ್ತಕ್ಕಂಥ ಎಲ್ಲರೂ ಕೂಡ ಅವರಿಗೆ ಸಹಕಾರವನ್ನು ಕೊಡಬೇಕು, ಅವರಿಗೆ ವಿಶ್ವಾಸವನ್ನು ಮೂಡಿಸಬೇಕು, ಅವರಲ್ಲಿ ಒಂದು ಧೈರ್ಯವನ್ನು ತರಿಸಬೇಕು. ಆಗ ಅದು ಸಾಧ್ಯ. ನೀವು ಸರಿ ಹೋದ್ರೆ ನಾಳೆ ಇರ್ತಕ್ಕಂಥ 4 ಮಂದಿಗೆ ಒಳ್ಳೆಯದಾಗುತ್ತೆ ಅನ್ನತಕ್ಕಂಥ ಒಂದು ವಿಶ್ವಾಸ ನಮಗೂ ಇದೆ. ಈ ಕಾರ್ಯಕ್ರಮದ ಪೂರ್ವಾಭಿಗಳ ತಪ್ಪಾಗಲಾರದು. ಸತತವಾಗಿ ಒಂದು ವಾರದಿಂದ ಈ ಒಂದು ಶಿಬಿರವನ್ನು ನಡೆಸಲಿಕ್ಕೆ ಅನುವು ಮಾಡಿಕೊಟ್ಟಿರ್ತಕ್ಕಂಥವರು ಈ ಧರ್ಮಸ್ಥಳ ಅಂದರೆ ನಿಮಗೂ ಗೊತ್ತು, ನಮಗೆ ಸುಮಾರು 250 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥದ್ದು. ಅಲ್ಲಿಂದ ಬಂದು ಈ ಸಮಿತಿಯವರು ನಮ್ಮ ಗ್ರಾಮದ ಸುತ್ತಮುತ್ತಲಿನ ಈ ವ್ಯಸನಗಳನ್ನು ಬಿಡಿಸಬೇಕು ಅಂತೇಳಿ ಒಂದು ಈ ಶಿಬಿರವನ್ನು ಏರ್ಪಾಡು ಮಾಡಿದ್ದಾರೆ. ಈ ಒಂದು ಶಿಬಿರಕ್ಕೆ ಇಂದು ದಿನಗಳಿಂದ ಸುಮಾರು ಎಷ್ಟು ಖರ್ಚಾಗಿರ್ಬೋದು, ಎಷ್ಟು ಜನರ ಒಂದು ಶ್ರಮ ಇಲ್ಲಿ ಹಾಕಿದ್ದಾರೆ ಎಂಬುದು ತಮ್ಮೆಲ್ಲರ ಅರಿವಿಗೆ ಬಂದಿದೆ. ಏನೇ ಬಂದಿದ್ದರೂ ತಾವು ಅದನ್ನು ತಿಳ್ಕೊಂಡು ಸದುಪಯೋಗಿಸಬೇಕು. ಮನುಷ್ಯನ ಹಣೆಬರಹವನ್ನು ಎಲ್ಲ ಬಂದಿರ್ತಾರೆ, ಆದರೆ ಅದನ್ನು ಇರ್ತಕ್ಕಂಥ ಒಂದು ಶಕ್ತಿ ಇರ್ತಕ್ಕಂಥದ್ದು ಒಬ್ಬ ಗುರುವಿಗೆ ಮಾತ್ರ. ಅಂತ ಗುರುವಾಗಿ ಈ ಒಂದು ಧರ್ಮಸ್ಥಳ ಸಂಘದ ಮಧ್ಯವರ್ತಿನ ಶಿಬಿರದ ವ್ಯವಸ್ಥಾಪನಾ ಸಮಿತಿಯವರು ಆ ಒಂದು ಕೆಲಸವನ್ನು ಇಲ್ಲಿ ಮಾಡಿದ್ದಾರೆ. ಹಾಗಾಗಿ ತಾವು ಎಲ್ಲರೂ ಈ ಒಂದು ಕಾರ್ಯವನ್ನು ಮನಗಂಡು ಈ ಗಂಡ ಆಗಿರ್ಬೋದು, ಹೆಂಡತಿ ಆಗಿರ್ಬೋದು, ಏನೇ ಲೋಪದೋಷಗಳಿದ್ರು ಅವನ್ನೆಲ್ಲ ತಿಳ್ಕೊಂಡು ತಮ್ಮ ಮಕ್ಕಳು ಹಾಗೂ ತಂದೆ ತಾಯಿ ಸಂಸಾರ ಎಲ್ಲವನ್ನು ನಿಮ್ಗೆಲ್ರಿಗೂ ಕುಡಿತದಿಂದ ಏನೇನು ಕೆಟ್ಟ ಆಗತ್ತೆ ಅನ್ನೋದನ್ನು ಹೇಳ್ಕೊಟ್ಟಿದ್ದಾರೆ. ಕುಡಿತದಿಂದ ನಾವು ನಮ್ಮ ಆರೋಗ್ಯನ ಕೆಡಿಸ್ಕೊತೀವಿ, ನಮ್ಮ ಮಾನಸಿಕ ಸ್ಥಿತಿಯನ್ನು ಕಳ್ಕೊತೀವಿ, ಜೋಬು ಭಾರ, ಸಮಾಜದಲ್ಲಿ ಅಗೌರವ, ಸಂಸಾರದಲ್ಲಿ ಸರಿಗಮಪ ಇರೋದಿಲ್ಲ, ಬೇರೆ ಥರದ ಏನೇನೋ ಆಗ್ತಾ ಇರ್ತವೆ.
ಕುಡಿತದಿಂದ ಏನೇನು ಕೆಟ್ಟದ್ದು ಅನ್ನೋದನ್ನ ಈ 7 ದಿನದಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದಾರೆ. ಮತ್ತೆ ಆ ಕುಡಿತನ ಬಿಟ್ಟರೆ ಏನೇನು ಲಾಭ ಅಂತ ತಿಳಿಸ್ಕೊಟ್ಟಿದ್ದಾರೆ. ಮತ್ತೆ ಕುಡಿತವನ್ನು ಬಿಡಬೇಕಾದ್ರೆ ಯಾವ ಥರದ ಮಾರ್ಗದಲ್ಲಿ ನಾವು ಹೋಗ್ಬೇಕು ಅನ್ನೋದನ್ನ ಸುಮಾರು ಜನ ಎಲ್ಲರೂ 7 ದಿನ ಸತತವಾಗಿ ಶ್ರಮವನ್ನು ವಹಿಸಿ ನಿಮ್ಗೆಲ್ಲರ ಒಂದು ಯಾವ್ಯಾವುದು ಒಳ್ಳೇದಾಗಬೇಕು, ಮಾನಸಿಕವಾಗಿ ಆರೋಗ್ಯ ಚೆನ್ನಾಗಿರ್ಬೇಕು, ದೈಹಿಕವಾಗಿ ಆರೋಗ್ಯ ಚೆನ್ನಾಗಿರ್ಬೇಕು, ಸಮಾಜದಲ್ಲಿ ಗೌರವ ಸಿಗಬೇಕು, ನಮ್ಮ ಒಂದು ಆರ್ಥಿಕ ಪರಿಸ್ಥಿತಿನೂ ಚೆನ್ನಾಗಿರ್ಬೇಕು. ಇವನ್ನೆಲ್ಲ ಹೇಗೆ ನಾವು ಕುಡಿತವನ್ನು ಬಿಡೋದ್ರಿಂದ ಸಿಗುತ್ತೆ ಅನ್ನೋದನ್ನ ತಿಳಿಸ್ಕೊಟ್ಟಿದ್ದಾರೆ. ಸಿಂಪಲ್ ಆಗಿ ಹೇಳೋದಾದ್ರೆ ಕುಡಿತ ಬಿಡೋದ್ರಿಂದ ಲಾಭ ಜಾಸ್ತಿ ಇದೆ. ಕುಡಿತನ ಕಂಟಿನ್ಯೂ ಮಾಡಿದ್ರೆ ಆಗೋ ನಷ್ಟನೇ ಜಾಸ್ತಿ. ಎಲ್ಲಿವರೆಗೂ ನಷ್ಟ ಅಂದರೆ ಮುಂದೊಂದು ದಿನ ಆರೋಗ್ಯ ಎಲ್ಲ ಹೆಚ್ಚು ಕಮ್ಮಿ ಆಯಿತು ಅಂದರೆ ಅದು ಸರಿಪಡಿಸೋಕ್ಕೂ ದುಡ್ಡು ಖರ್ಚು ಮಾಡಬೇಕು ಅಂತ ಒಂದು ಪರಿಸ್ಥಿತಿ ಬಂದ್ಬಿಡುತ್ತೆ. ಬಿಡೋದ್ರಿಂದ ಜಾಸ್ತಿನೇ ಲಾಭ ಇರೋದ್ರಿಂದ ಬಿಡೋ ಕಡೆಗೆ ನಾವೆಲ್ಲ ಗಮನ ಕೊಟ್ಟು ಈ ಒಂದು ಮಧ್ಯ ವಂಚನ ಸಮಿತಿ ಏನು ಇಷ್ಟು ದಿನದ ಶ್ರಮ ಪಟ್ಟಿದೆ ಆ ಒಂದು ಶ್ರಮದಲ್ಲಿ ನಾವೆಲ್ಲರೂ ಭಾಗವಹಿಸಿ ಶಿವರಾತ್ರಿಗಳಲ್ಲಿ ಭಾಗವಹಿಸಿರುವಂಥವರು ನಾವೆಲ್ಲರೂ ಈ ಒಂದು ಶಿಬಿರದ ಉದ್ದೇಶ ಏನಿದೆ, ಕುಡಿತವನ್ನು ಬಿಡಬೇಕು, ಮಧ್ಯ ವಂಚನೆಯನ್ನು ಮಾಡಬೇಕು ಅನ್ನೋದು ಏನಿದೆಯೋ ಅದನ್ನು ಮಾಡಿ ವೈಯಕ್ತಿಕವಾಗಿ ನಾವು ಲಾಭವನ್ನು ಗಳಿಸ್ಕೊಳ್ಳೋಣ, ಸಮಾಜದಲ್ಲಿ ಗೌರವಯುತವಾದ ಒಂದು ಜೀವನ ನಡೆಸೋಣ. ಮತ್ತು ಇಷ್ಟು ಜನರ ಒಂದು ಶ್ರಮ ನಮಸ್ಕಾರ. ಮಂಜುನಾಥ ಸ್ವಾಮಿಯವರು ಆಶೀರ್ವಾದದಿಂದ ಇಷ್ಟು ಜನ ಸೇರಿದ ಈ ಕಾರ್ಯಕ್ರಮವನ್ನು ನಡೆಸಿದ್ದಾರೆ. ಮಂಜುನಾಥ ಸ್ವಾಮಿಯವ್ರನ್ನ ನಂಬಿ ನೀವೆಲ್ಲರೂ ಒಳಗಾಗ್ತಾರೆ. ಅವ್ರನ್ನ ಯಾವುದೇ ಕಾರಣಕ್ಕೆ ಮರೆಯೋಕೆ ಹೋಗ್ಬೇಡ್ರಿ. ಮಂಜುನಾಥ ಸ್ವಾಮಿ ಆಶೀರ್ವಾದದಿಂದಲೇ ನೀವೆಲ್ಲ 8-10 ದಿವಸದಿಂದ ಇಲ್ಲಿ ಒಗ್ಗಟ್ಟಾಗಿ ಇರೋದು. ಅವ್ರ ಆಶೀರ್ವಾದದಿಂದಾನೇ ನೀವೆಲ್ಲ ಇದು ಕೆಟ್ಟ ಬಿಟ್ಟು ಅಭ್ಯಾಸಗಳಿರೋದನ್ನ ಅದನ್ನು ಬಿಡೋದಕ್ಕೆ ಕಾರಣ ಆಗಿರೋದು. ಮಂಜುನಾಥ ಸ್ವಾಮಿಯವ್ರಿಗೆ ದೇವರೆಲ್ಲ ಇನ್ನೂ ಜಾಸ್ತಿ ಅವ್ರಿಗೆ ನೀವು ಬೆಲೆ ಕೊಟ್ಟು ಅವ್ರನ್ನ ಪೂಜೆ ಮಾಡಿ ನಿಮಗೆ ಅವರು ಆಶೀರ್ವಾದ ಕೊಡ್ತಾರೆ. ಖಂಡಿತ ಬರುತ್ತೆ. ಅದಕ್ಕೋಸ್ಕರ ಇವಾಗ ನಾವು ಹೊಸ ಮುಕ್ತರಾಗಿದ್ದೇವೆ. ಬಂಧುಗಳೇ, ಹೊಸ ಜೀವನವನ್ನು ಇವತ್ತಿಂದ ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ. ಈಗಾಗಲೇ ನಿಮಗೆಲ್ಲ ಥರದ ಒಂದು ಶಿಕ್ಷಣವನ್ನು ಇಲ್ಲಿ ಕೊಟ್ಟಿದ್ದಾರೆ. ಶಿಕ್ಷೆ ಕೊಡಲ್ಲ, ಶಿಕ್ಷಣವನ್ನು ಕೊಟ್ಟಿದ್ದಾರೆ. ಹಾಗಾಗಿ ನಾವು ವ್ಯಸನದಿಂದ ದೂರ ಇರಬೇಕು ಅಂತ ನಿಶ್ಚಯ ಸಂಕಲ್ಪವನ್ನು ಮಾಡಿದರೆ ವ್ಯಸನದ ರಾಕ್ಷಸದಿಂದ ನೀವು ಸುಟ್ಟಿರ್ತೀರ. ನಿಮ್ಮ ಮನಸ್ಸಿನಲ್ಲಿ ಮತ್ತೆ ಆ ರಾಕ್ಷಸನಿಗೆ ಸ್ಥಾನ ಸಿಗೋದು ಬೇಡ. ಉತ್ತಮವಾದಂಥ ಜೀವನವನ್ನು ನಡೆಸಬೇಕು, ಸಮಾಜಮುಖಿಯಾಗಿ ನಾವು ಬದುಕಬೇಕು. ಎಲ್ಲರಿಂದ ನನ್ನ ಜೀವನವನ್ನು ಕೂಡ ನಾನು ಕಟ್ಕೊಳ್ಬೇಕು. ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ಕುಟುಂಬಕ್ಕೆ ನಾನು ಹೊರೆಯಾಗಬಾರದು. ನಾನು ಜವಾಬ್ದಾರಿ ಹೊರುವಂಥ ವ್ಯಕ್ತಿಯಾಗಬೇಕು ಅನ್ನುವಂಥ ನಿರ್ಧಾರವನ್ನು ತಗೊಂಡು ನೀವು ಇಲ್ಲಿ ತಗೊಳ್ಬೇಕು. ಬರೀ ಅಷ್ಟೇ ಅಲ್ಲ, ಯಾವಾಗ ನಾವು ವ್ಯಸನಕ್ಕೆ ದಾಸರಾಗ್ತೀವಿ ಆಗ ನಮ್ಮ ಮರ್ಯಾದೆ, ಹಣ, ನಮ್ಮ ಗೌರವ ಎಲ್ಲವನ್ನ ಕಳ್ಕೊಂಡಿರ್ತೀವಿ. ಅದನ್ನು ಮರಳಿ ಸಂಪಾದನೆ ಮಾಡಬೇಕಾದ್ರೆ ನನ್ನ ನಡೆಯುವುದು ಹೇಗಿರ್ಬೇಕು, ಸಮಾಜದ ಜೊತೆ ನಾನು ಹೇಗೆ ಜೀವನವನ್ನು ಮಾಡಬೇಕು, ಅದು ನಾವು ಮತ್ತೆ ಪ್ರಾರಂಭ ಮಾಡಬೇಕಾಗುತ್ತೆ. ಅದರ ಜೊತೆಯಲ್ಲಿ ಇಲ್ಲಿಂದ ಹೊರಬಂದ ತಕ್ಷಣ ಫ್ರೀಡಮ್ ಸಿಗುತ್ತೆ. ನಾವು ಫ್ರೀ ಬರ್ಡ್ಸ್ ಅಲ್ವಾ? ಅದೇ ಮತ್ತೆ ನಮ್ಮ ಹಳೆಯ ಮಿತ್ರರಿರ್ತಾರೆ, ಹೊರಗಡೆ ಕಾಯ್ತಿರ್ತಾರೆ, ಆಚೆ ಹೋದರೆ ಸಾಕು. ಆ ಮಿತ್ರರಿಂದ ನಾನು ಹೇಗೆ ತಪ್ಪಿಸ್ಕೊಳ್ಬೇಕು, ನಾನು ಹೇಗೆ ಅವರಿಂದ ದೂರ ಉಳ್ಕೊಳ್ಬೇಕು, ಸಾಧ್ಯ ಆದವರನ್ನು ಹೇಗೆ ಪರಿವರ್ತನೆ ಮಾಡಬೇಕು, ಇದು ಕೂಡ ನಮ್ಮ ಜವಾಬ್ದಾರಿ ಇದೆ. ನನ್ನ ಮಿತ್ರ ಒಬ್ಬ ನಂತರವೇ ಇರ್ತಾನೆ ಅಂತ ಹೇಳಿದರೆ, ನನ್ನ ಆತ್ಮೀಯವನ್ನು ಅಂತ ಹೇಳಿದರೆ ನಾನು ಅವನನ್ನು ಸರಿ ಮಾಡಿಸ್ಬೇಕು. ಸರಿ ಮಾಡುವಂಥದ್ದು ಕೂಡ ನನ್ನ ಜವಾಬ್ದಾರಿ ಆಗಿದೆ. ಯಾಕಂದ್ರೆ ನಾನೊಬ್ಬ ಸರಿಯಾಗೋದಿಲ್ಲ, ಸಮಾಜವನ್ನು ಸರಿ ಮಾಡಬೇಕು. ಈಗ ಕುಡಿಬಾರ್ದು ಅಂತ ನಾನೊಬ್ಬ ಸುಮ್ಮನೆ ಮನೇಲಿದ್ದೇನೆ, ಇಕೋ ನನ್ನ ಕಣ್ಣಿಂದ ಉಪಯೋಗ ಇಲ್ಲ. ನನ್ನಿಂದ ಇನ್ನೊಬ್ಬರಿಗೆ ಉಪಯೋಗ ಆಗ್ಬೇಕಲ್ವಾ? ಅಂದ್ರೆ ನಮ್ಮ ಧಾರ್ಮಿಕ ಕಲ್ಪನೆ ಕೂಡ ಹಾಗೆ. ಪರೋಪಕಾರಾಯ ಫಲಂತಿ ವೃಕ್ಷಾಃ, ಪರೋಪಕಾರಾಯ ವಹಂತಿ ನದ್ಯಃ, ಪರೋಪಕಾರಾಯ ದುಹಂತಿ. ಭಾಗವಹಿಸಿ ಉಪಯುಕ್ತವಾದಂಥ ಮಾಹಿತಿಯನ್ನು ನೀಡಿದ್ದಾರೆ. ಅವರೆಲ್ಲರಿಗೂ ಕೂಡ ನಾನು ವಿಶೇಷವಾಗಿ
ಈ ಸಂದರ್ಭದಲ್ಲಿ ಗುರುತಿಸಿಕೊಳ್ತಾ ವಿಶೇಷವಾಗಿ 8 ದಿವಸಗಳ ಕಾಲ ಶಿಬಿರ ನಡೆಸಿಕೊಳ್ಬೇಕು ಅಂದರೆ ನಾವು 1 ತಿಂಗಳ ಮುಂಚೆ ತಯಾರಿ ಮಾಡಬೇಕು. ಇವತ್ತಿಗೆ ನಾಳೆಗೆ ತಯಾರಿ ಮಾಡುವಂಥ ಕಾರ್ಯಕ್ರಮ ಅಲ್ಲ ಇದು. ಆದರೆ 1 ತಿಂಗಳಿಗೆ ಮುಂಚೆ ತಯಾರಿ ಮಾಡಬೇಕು. ಎಷ್ಟು ಜನ ಶಿಬಿರಾರ್ಥಿಗಳನ್ನು ಸೇರಿಸಬೇಕು, ಅವರಿಗೆ ಖರ್ಚು ವೆಚ್ಚದ ಬಗ್ಗೆ ಹೇಗೆ, ವಸ್ತು ರೂಪದಲ್ಲಿ ಹೇಗೆ ತಯಾರಿ ಮಾಡಬೇಕು, ಮೆಡಿಸಿನ್ಸ್ಗಳನ್ನು ಹೇಗೆ ತರಬೇಕು, ಯಾರಲ್ಲಿ ರಿಕ್ವೆಸ್ಟ್ ಮಾಡಬೇಕು, ಏನು ಮಾಡಬೇಕು ಎನ್ನುವಂಥದ್ದೆಲ್ಲ ನಾವು 1 ತಿಂಗಳು ಮುಂಚೆ ತಯಾರಿ ಮಾಡಿಕೊಂಡು ಅದರ ನಂತರ 5 ದಿವಸಗಳ ಕಾಲ ಇದು ಕಾರ್ಯಕ್ರಮ ಮಾಡ್ತೀವಿ. ಈ 1 ತಿಂಗಳ ನಿರಂತರ ಶ್ರಮ ವಹಿಸಿಕೊಂಡು ಇವತ್ತು ವಿಶೇಷವಾಗಿ 8 ದಿವಸ ನಿಮ್ಮೊಟ್ಟಿಗೆ ಇದ್ದು ಅವರ ಫ್ಯಾಮಿಲಿಯನ್ನು ಬಿಟ್ಟು ಇಲ್ಲೇ 8 ದಿವಸ ರಾತ್ರಿ ಕೆಲಸ ಮಾಡಿಕೊಂಡು ಇವತ್ತೊಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿಕ್ಕೆ ಸಹಕಾರ ಮಾಡಿದಂಥ ನಮ್ಮ ಗೌರವಾನ್ವಿತರು ಈ ಒಂದು ಮಧ್ಯವರ್ಜನ ಶಿಬಿರದ ಅಧ್ಯಕ್ಷರು 1944ನೇ ಮಧ್ಯವರ್ಜನ ಶಿಬಿರದ ಅಧ್ಯಕ್ಷರಾಗಿದ್ದಾರೆ. ಅದೇ ರೀತಿ ಗ್ರಾಮ ಪಂಚಾಯಿತಿಯ ಈಗಿನ ಸದಸ್ಯರು, ಅದೇ ರೀತಿ ಮಾಜಿ ಅಧ್ಯಕ್ಷರಾದಂಥ ರಾಜೇಶ್ ಅವರನ್ನು ನಾನು ವಿಶೇಷವಾಗಿ ಈ ಸಂದರ್ಭದಲ್ಲಿ ಗುರುತಿಸಿಕೊಳ್ತಾ, ಅವರ ಧರ್ಮಪತ್ನಿಯನ್ನು ಕೂಡ ವಿಶೇಷವಾಗಿ ಗುರುತಿಸಿಕೊಳ್ತಾ, ಅದೇ ರೀತಿ ಒಂದು ಮಹಿಳಾ ಬಳಿ ಇದ್ದಾರೆ. ಅವರು ಜಿಲ್ಲೆಯ ಗ್ರಾಮಾಂತರ ಜಿಲ್ಲೆಯ ಜನಜಾಗೃತಿ ವೇದಿಕೆಯ ಅಧ್ಯಕ್ಷರಾಗಿ ನೆಲಮಂಗಲ ದೂರದ ಹೆಸರುಘಟ್ಟ ವ್ಯಾಪ್ತಿಯಿಂದ ನಿಮ್ಮನ್ನೆಲ್ಲ ನೋಡಬೇಕು ಅಂತೇಳಿ ಬಂದಿದ್ದಾರೆ. ಇವತ್ತು ಈ ಸಮಾರಂಭದ ಅಧ್ಯಕ್ಷತೆ ವಹಿಸುತ್ತಿದ್ದಾರೆ. ಗೌರವಾನ್ವಿತ ವೀಣಾ ರಮೇಶ್ ಮೇಡಮ್ ಅವರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಗುರುತಿಸಿಕೊಳ್ಳುತ್ತಾ, ನಮಗೆ ಗೊತ್ತಾಗ ಆಗ ಕರೆದು ಮಾತ್ರ ಕೊಡ್ತಾ ಇದ್ದಾರೆ, ನಿಮ್ಮ ಆರೋಗ್ಯದ ಬಗ್ಗೆ ಚೆಕ್ ಮಾಡ್ತಾರೆ, ಎಲ್ಲವನ್ನು ಮಾಡ್ತಾರೆ. ಪದೇ ಪದೇ ನಿಮ್ಮನ್ನು ಎಚ್ಚರಿಸ್ತಾ ಇದ್ದಾರೆ, ನಿಮಗೆ ಸರಿಯಾದ ಮಾರ್ಗದರ್ಶನ ಕೊಟ್ಟಿದ್ದಾರೆ. ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ಯೋಗ ಮಾಡುವವರು ನಾಳೆಯಿಂದ ಯೋಗ ಮಾಡುವವರು ನಿಮಗೆ ಸಿಗಲ್ಲ. ಅದರ ನಂತರ ನಿಮಗೆ ದಿನನಿತ್ಯದ ನವಜೀವನ ಸಮಿತಿಯ ಮಾಹಿತಿ ಕೊಡುವವರು ನಾಳೆಯಿಂದ ನಿಮಗೆ ಸಿಗಲ್ಲ, ಅಥವಾ ಗಣ್ಯರ ಒಂದು ಮಾಹಿತಿ ಕೊಡುವವರು ನಾಳೆಯಿಂದ ಸಿಗಲ್ಲ, ಅಥವಾ ಬೇರೆ ಬೇರೆ ರೀತಿಯ ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡಲಿಕ್ಕೆ ಬಂದವರು ನಾಳೆಯಿಂದ ನಿಮಗೆ ಸಿಗಲ್ಲ. ನಾಳೆ ನೀವು ಸ್ವತಂತ್ರವಾಗಿ ಇವತ್ತು ನಿಮ್ಮನ್ನು ಕಲಿಸಿಕೊಡುವಂತ ಕೆಲಸವನ್ನು ಮಾಡುತ್ತೇವೆ. ಇವತ್ತು ನಿಮ್ಮೆಲ್ಲರಿಗೆ 40 ವರ್ಷ 50 ವರ್ಷ ಆಗಿರ್ಬೋದು, ಆದರೆ ಇವತ್ತಿನಿಂದ ನೀವು 8 ದಿವಸದ ಮಗು, ನೀವೆಲ್ಲ ಅವರ ಹೆಂಡತಿ ತಾಯಿಯನ್ನು ಗಮನಿಸಬೇಕು. ನಿಮಗೆ ನಾವು 8 ದಿವಸದ ಮಗುವನ್ನು ಒಟ್ಟು ಕಲಿಸ್ತಾ ಇದ್ದೇವೆ ನಿಮ್ಮೊಟ್ಟಿಗೆ. ನೀವು ಜವಾಬ್ದಾರಿಯುತವಾಗಿ ಅವರನ್ನು ಆರೈಕೆ ಮಾಡುವ, ಅವರ ಬಗ್ಗೆ ಕಾಳಜಿ ವಹಿಸಿಕೊಳ್ಳುವಂತ ಒಂದು ಮಹತ್ತರವಾದ ಜವಾಬ್ದಾರಿ ಇದೆ. ಒಬ್ಬ ದೊಡ್ಡ ಕಾಲಜ್ಞಾನಿ ಇದ್ದಂತೆ, ಅವನು ಹೇಳಿದ್ದನ್ನೆಲ್ಲ ಆಗ್ತದೆ ಅಂತ ಹೇಳ್ತೇನೆ. ಆಗ ಒಬ್ಬ ವ್ಯಕ್ತಿ ಏನ್ ಮಾಡಿದ, ಅವನನ್ನು ಹೇಗಾದ್ರೂ ಮಾಡಿ ಸೋಲಿಸಿಕೊಡ್ಬೇಕು ಎನ್ನುವಂತ ಒಂದು ದುರ್ನಾದ ಮಾಡಿಕೊಂಡು ಒಂದು ಹಕ್ಕಿಯನ್ನು ಕೈಯಲ್ಲಿ ಇಟ್ಟುಕೊಂಡು ಹೋಗಿ ಅವನ ಕಾಲಜ್ಞಾನಕ್ಕೆ ಕೇಳಿದಂತೆ, ನೋಡಿ ನನ್ನ ಕೈಯಲ್ಲಿ ಹಕ್ಕಿ ಇದೆ, ಈ ಹಕ್ಕಿ ಸತ್ತಿದೆಯೋ ಬದುಕಿದೆಯೋ ಅಂತ ಹೇಳ್ಕೊಂಡು ನೀನು ಹೇಳಬೇಕು ಅಂತ ಹೇಳಿದಂತೆ. ಆ ಕಾಲಜ್ಞಾನ ಕೂಡ ದೊಡ್ಡ ಮೇಧಾವಿ. ಅವನದು ಹೇಳಿದ ಒಂದೇ ಒಂದು ಶಬ್ದ ಇವತ್ತಿನವರೆಗೂ ಸುಳ್ಳಾಗಲಿಲ್ಲ. ಇವ ಕೈಯಲ್ಲಿ ಹೀಗೆ ಇಟ್ಕೊಂಡು ಹಕ್ಕಿಯನ್ನು ಸತ್ತಿದೆ ಅಂತ ಹೇಳಿದ್ರೆ ಬಿಡ್ತಾನೆ, ಅಥವಾ ಬದುಕಿದೆ ಅಂತ ಹೇಳಿದ್ರೆ ಹಿಸ್ಕಿ ಸಾಯಿಸ್ತಾನೆ. ಅವರಿಗೆ ಏನ್ ಮಾಡಬೇಕು, ಏನ್ ಹೇಳಬೇಕು ಅಂತೇಳಿ ಆಲೋಚನೆ ಆಗಲಿಲ್ಲ. ಆವಾಗ ಕಾಲಜ್ಞಾನಿ ಸ್ವಲ್ಪ ಹೊತ್ತು ಆಲೋಚನೆ ಮಾಡಿ ನಮಗೆ ಹೇಳಿದಂತೆ, ನಿನ್ನ ಕೈಯಲ್ಲಿರುವಂತಹ ಹಕ್ಕಿಯ ಸಾವು ಮತ್ತು ಬದುಕು ನಿನ್ನ ಕೈಯಲ್ಲಿ ಅಂತ ಹೇಳ್ಬೇಕು. ಅಂದ್ರೆ ನೀನು ಕತ್ತಿ ಇಸ್ಕಿದ್ರೆ ಸಾಯ್ತದೆ, ನೀವು ಹಾಗೆ ಬಿಟ್ಟರೆ ಅದು ಬದುಕಿದ್ರೆ, ಅದರ ಸಾವು ಬದುಕು ನಿನ್ನ ಕೈಯಲ್ಲಿದೆ ಅಂತೇಳಿ. ಇವತ್ತು ನಿಮ್ಮ ಯಜಮಾನರ ಜವಾಬ್ದಾರಿಯನ್ನು ನಿಮಗೆ ನಾವು ಇವತ್ತು ಬಿಟ್ಟುಕೊಟ್ಟಿದ್ದೇವೆ. ಅವರನ್ನು ಕುಡಿತದಿಂದ ಗುಡಿಸ್ತೀರೋ ಅಥವಾ ಕುಡಿತಕ್ಕೆ ನೀವು ಬಲಿಯಾಗಿಸ್ತೀರೋ ಅದು ನಿಮ್ಮ ಕೈಯಲ್ಲಿದೆ. ನಿಮ್ಮ ಕುಟುಂಬದವರು, ನೀವು ಹೆಂಡತಿಯಾಗಿ, ನೀವು ತಾಯಿಯಾಗಿ, ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಕಳನ್ನು ಹೇಗೆ ನಿರ್ಮಾಣ ಮಾಡ್ತಾರೋ ಅದೇ ರೀತಿ ಅವರನ್ನು ಜಾಗ್ರತೆ ವಹಿಸಿಕೊಂಡು ನೀವು ಅದನ್ನು ಸರಿಯಾಗಿ ನಿರ್ಮಾಣ ಮಾಡಿಕೊಂಡ್ರೆ ಅವರು ಹಠದಾರಿ ಅಥವಾ ಈ ತಪ್ಪಿಸ್ತಸ್ಥರಿಂದಾಗಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಿರುವಾಗ ನಾವು ಇವತ್ತು ಅರ್ಥ ಮಾಡಿಕೊಳ್ಬೇಕು. 8 ದಿವಸ ಶಿಬಿರದಲ್ಲಿ 2.5 ಲಕ್ಷ ರೂಪಾಯಿ ಖರ್ಚು ಮಾಡಿ, ನಾನು ನಿನ್ನೆ ಮೊನ್ನೆ ಹೇಳಿದಾಗೆ ನಿಮ್ಮ ಇವತ್ತು ತೂಕ ಮಾಡಿರ್ಬೋದು, ಇವತ್ತೆಲ್ಲ ಕೆಜಿ ಜಾಸ್ತಿ ಆಗಿಲ್ವಾ? ಎಷ್ಟೆಷ್ಟು ಜಾಸ್ತಿ ಆಗಿದೆ? 6 ಕೆಜಿ ಜಾಸ್ತಿ ಆಗಿದೆ. ಇವತ್ತು ನಮ್ಮ ಎಲ್ಲ ಕಾರ್ಯಕರ್ತರು ತೂಕ ಮಾಡಿದರೆ ಅವ್ರ 6 ಕೆಜಿ ಕಡಿಮೆ ಆಗಿದೆ. ಅಧ್ಯಕ್ಷರು ಇವತ್ತು ತೂಕ ಮಾಡಿದರೆ ಅವರಿಂದ 5-6 ಕೆಜಿ ಕಡಿಮೆ ಆಗಿದೆ. ಯಾಕೆ? ಅವರ ಬೆವರಿನ ಹಾನಿ, ಅವರ ರಕ್ತದ ಹಾನಿ ನಿಮಗೆ ಬಂದಿದೆ. ಅಂದ್ರೆ ಅವರು ಕಷ್ಟಪಟ್ಟು ನಿಮ್ಮನ್ನು ಇವತ್ತು ಈ ಒಂದು ಶಿಬಿರದಲ್ಲಿ ಒಳ್ಳೆಯ ವ್ಯಕ್ತಿಯಾಗಿ ರೂಪಿಸಿಕೊಳ್ಬೇಕೆನ್ನುವಂತ ಒಂದು ದೃಢ ಸಂಕಲ್ಪದಿಂದ, ಒಂದು ದೃಢ ನಿರ್ಧಾರದಿಂದ ಇವತ್ತು ಅವರೆಲ್ಲ ಬೆವರು ಸುರಿಸಿ ರಾಷ್ಟ್ರೀಯಕ್ಕೆ ಕೆಲಸ ಮಾಡಿದಂತ ಎಲ್ಲ ಕಾರ್ಯಕರ್ತರಿದ್ದಾರಲ್ಲ, ಆ ಎಲ್ಲ ಕಾರ್ಯಕರ್ತರ ಶ್ರಮ ನೀವು ನೀರಿನಲ್ಲಿ ಇಟ್ಟು ಹೋಗೋದಾಗಿ ಹಾಕಬಾರದು. ನಿಮ್ಮ ಬದುಕು ಹಸನಾಗಬೇಕು ಅಂದ್ರೆ ಅವರ ಕರ್ತವ್ಯ, ಅವರ ಕಷ್ಟ, ಅವರು ಮಾಡಿದ ಕೃತಜ್ಞತೆ, ಅವರು ಮಾಡಿದ ಕೆಲಸ, ಅವರು ಮಾಡಿದ ನಿಮಗೆ ಸಪೋರ್ಟ್ ಸಹಕಾರ, ಅದನ್ನು ಮಾತ್ರ ನೆನಪಿಸಿಕೊಂಡು ಆ ನೆನಪಿಸಿಕೊಳ್ಳುವಂತ ಕೆಲಸವನ್ನು ಮಾಡಿಕೊಂಡ್ರೆ ಖಂಡಿತ ನೀವು ಯಾವತ್ತೂ ಕೂಡ ಗುಣದುಶ್ಚಟಕ್ಕೆ ಬಲಿಯಾಗಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ. ಒಂದು ವೇಳೆ ನೀವು ಸಂಜೆ ಕುಡಿಯುವಂತ
ನಿಮ್ಮಲ್ಲಿರುವಂತಹ ಮನಸ್ಥಿತಿಯನ್ನು ದೂರ ಮಾಡಲಿಕ್ಕಾಗುತ್ತೆ. ಬೆಳಿಗ್ಗೆ ನೀವು ಕುಡಿಯುವಂತಹ ಅಭ್ಯಾಸ ಇದ್ದರೆ ಬೆಳಿಗ್ಗೆ ನೀವು ಎದ್ದ ತಕ್ಷಣ ಧ್ಯಾನ ಮಾಡಿಕೊಳ್ಳಿ, ಯೋಗ ಮಾಡಿಕೊಳ್ಳಿ, ಅಥವಾ ಸಂಸಾರದೊಟ್ಟಿಗೆ ಚೆನ್ನಾಗಿ ನಿಭಾಯಿಸಿಕೊಳ್ಳುವಂತ ಮಾಡಿದರೆ ನಿಮ್ಮ ಮನಸ್ಥಿತಿ ಬದಲಾವಣೆ ಮಾಡುವಂತ ಕೆಲಸ ಆಗಬೇಕು. ಯಾವತ್ತೂ ಕೂಡ ಯಾರು ಕೂಡ ಬೇಕು ಅಂತ ಹೇಳ್ಕೊಂಡು ದುಶ್ಚಟದ ಅಭ್ಯಾಸಕ್ಕೆ ಬಲಿಯಾಗಲಿಲ್ಲ. ಏನೋ ಒಂದು ಆಕಸ್ಮಿಕವಾಗಿ ಯಾವುದೋ ಒಂದು ಕಹಿ ಘಟನೆಯಲ್ಲಿ ಯಾವುದೋ ಒಂದು ಸಮಸ್ಯೆಯಿಂದಾಗಿ ನೀವು ಬಲಿಯಾಗಿದೆ. ಆದ್ರೆ ಅದರಿಂದ ವಾಪಸ್ ಬರಲಿಕ್ಕೆ ಇವತ್ತು ಸಾಧ್ಯ ಆಗಲಿಲ್ಲ. ಆದ್ರೆ ಇವತ್ತು ಒಂದು ಅವಕಾಶ ಸಿಕ್ಕಿದೆ. ಮಂಜುನಾಥ ಸ್ವಾಮಿ ನಿಮ್ಮೆಲ್ಲರಿಗೂ ಒಂದು ಅವಕಾಶ ಕೊಟ್ಟಿದ್ದಾರೆ, ಪುನರ್ಜನ್ಮ ಕೊಟ್ಟಿದ್ದಾರೆ. ಆ ಪುನರ್ಜನ್ಮವನ್ನು ಸರಿಯಾಗಿ ನಿಭಾಯಿಸಿಕೊಳ್ಳುವಂತ ಕೆಲಸ ಇವತ್ತು ನೀವು ಹಾಕಬೇಕು. ಇವತ್ತು ಮಧ್ಯಾಹ್ನ ನಂತರ ನಿಮ್ಮನ್ನು ನಾವು ಸ್ವತಂತ್ರವಾಗಿ ಬಿಟ್ಟಿದ್ದೇವೆ. ಈ ಸ್ವತಂತ್ರವಾಗಿ ಬಿಟ್ಟದಂತಂದು ಜಾಗೃತೆಯಿಂದ ಇರುವಂತ ಕೆಲಸಗಳಾಗಿವೆ. ನಾನು ಇನ್ನ ಹೇಳಿದಾಗೆ ನೀವೆಲ್ಲರೂ ಗಮನಿಸಿಕೊಳ್ಳಿ. ಇವತ್ತು ನಿಮ್ಮನ್ನು ಮುಳ್ಳಿನ ಹಾದಿಯಲ್ಲಿ ನಾವು ಬಿಡ್ತಾ ಇದ್ದೇವೆ. ಚೆನ್ನಾಗಿರುವ ಹಾದಿಯಲ್ಲಿ ಬಿಡಲ್ಲ, ಮುಳ್ಳಿನ ಹಾದಿಯಲ್ಲಿ ನೀವು ನಡೀಬೇಕಾಗತ್ತೆ. ಮುಳ್ಳಿನ ಹಾದಿಯಲ್ಲಿ ನಡೆಯುವಾಗ ಜಾಗ್ರತೆ ಇರಬೇಕು. ಎಲ್ಲಿ ಮುಳ್ಳು ಚುಚ್ಚುತ್ತದೋ ಅಲ್ಲೆಲ್ಲ ಕೂಡ ನಿಮಗೆ ನಾಳೆ ತೊಂದರೆ ಆಗುವಂತ ಕೆಲಸಗಳಾಗುತ್ತೆ. ಆಗಿರುವಾಗ ಇವತ್ತೆಲ್ಲ ಹೊರಗಡೆ ಕಾಯ್ತಾ ಇರ್ತಾರೆ, ಅವ ಯಾವಾಗ ಬರ್ತಾನೆ, ಬಿಟ್ಟದ 8 ದಿವಸ ಅಲ್ಲ, ನೋಡುವ ಎಷ್ಟು ಸೊ ಈ ಒಂದು ದಿನ ಅಥವಾ ಈ 7 ದಿನಗಳಲ್ಲಿ ಖುಷಿ ಆಗುವಂಥ ಒಂದು ಕೆಲಸ ಆಗಬಾರ್ದು. ಇದು ಜೀವನ ಪೂರ್ತಿ ಖುಷಿಯಾಗಿರುವಂತಹ ಉನ್ನತವಾಗಿರ್ತಕ್ಕಂಥ ಜೀವನ ನಡೆಸೋದಕ್ಕೋಸ್ಕರ ಸಂತೋಷವಾಗಿರೋದನ್ನು ನಾವೆಲ್ಲ ಬಯಸುವಂಥದ್ದಾಗಿದೆ. ಅಂಥ ಒಂದು ಹಂತಕ್ಕೆ ನೀವು ತಲುಪಿದ್ದೀರಾ. ಜೊತೆಗೆ 49 ಜನ ಶಿಬಿರಾರ್ಥಿಗಳು ಈ ಶಿಬಿರದಲ್ಲಿ ಭಾಗಿಯಾಗಿದ್ರಿ ಅಂತ ಕೇಳಿ ಖಂಡಿತವಾಗ್ಲೂ ಸಂತೋಷ ಆಗಲಿಲ್ಲ, ಬೇಜಾರಾಯಿತು. 49 ಜನ ಈ ಶಿಬಿರದಲ್ಲಿ ಭಾಗವಹಿಸುವಂಥ ಪರಿಸ್ಥಿತಿ ಬಂತ ಅನ್ನೋದು ತುಂಬ ಬೇಸರವಾಗಿರ್ತಕ್ಕಂಥ ಸಂಗತಿ. ಯಾಕಂದರೆ ಅಷ್ಟೊಂದು ಜನ ಕುಡಿತಾ ಇದ್ದಾರೆ, ಅಂದರೆ ಕುಡಿತ ಚಟಕ್ಕೆ ಒಳಗಾಗಿದ್ದಾರೆ ಅಂದರೆ ಖಂಡಿತ ಇದು ಸಂತೋಷ ಪಡುವಂಥ ವಿಷಯ ಅಲ್ಲ. ಶಿಬಿರದಲ್ಲಿ ಜಾಸ್ತಿ ಜನ ಇದ್ರು ಅನ್ನೋದು ಒಂದು, ಅಂದರೆ ಇಷ್ಟೊಂದು ಜನ ಇದ್ದಾರೆ ಅನ್ನೋದು ನಮಗೆ ಒಂದು ಅಂಕಿಅಂಶದಿಂದ ಗೊತ್ತಾಯಿತು. ಆದರೆ ಖಂಡಿತವಾಗ್ಲೂ ಈ ಚಟಕ್ಕೆ 49 ಜನ ಬಲಿಯಾಗಿದ್ದಾರೆ ಅನ್ನೋದು ತುಂಬ ಒಂದು ಸಂತೋಷವಾಗಿರ್ತಕ್ಕಂಥ ವಿಷಯ ಅಲ್ಲ ಅಂತ ಹೇಳೋದಕ್ಕೆ ನಾನು ಇಚ್ಛೆ ಪಡ್ತೇನೆ. ಕುಡಿತ ನಿಜವಾಗ್ಲೂ ಒಂದು ಒಳ್ಳೆಯ ಅಭ್ಯಾಸನ ಅಂತ ಒಂದು ಪ್ರಶ್ನೆ. ಯಾಕಂದರೆ ನಾವು ಯಾವುದು ಒಳ್ಳೆಯ ಉದ್ದೇಶಗಳು ಅಂತ ಹೇಳಿದ್ರೆ, ಒಂದು ಮಗುವಿಗೆ ಶಿಕ್ಷಣ ಕೊಡಿಸೋದು ಒಂದು ಒಳ್ಳೆಯ ಉದ್ದೇಶ, ಹೌದು ತಾನೆ? ಮಗುವಿಗೆ ಒಂದು ಶಿಕ್ಷಣವನ್ನು ಕೊಡಿಸೋದು ಒಂದು ಒಳ್ಳೆಯ ಉದ್ದೇಶ ತಾನೆ, ಹೌದಾ ಅಲ್ವಾ? ಜೊತೆಗೆ ಹೇಳಿ, ಹೌದು ತಾನೆ? ಈಗ ನಿಮ್ಮ ಮಕ್ಕಳಿಗೆ 49 ಜನ ಇದ್ದೀರಾ, 49 ಜನ ಅಂತ ತಗೊಳ್ಳಲ್ಲ, ಇಲ್ಲಿ ಇರ್ತಕ್ಕಂಥ ಎಲ್ಲರೂ ಕೇಳೋವಂಥ ಒಂದು ಪ್ರಶ್ನೆ. ನಿಮ್ಮ ಮನೆಯಲ್ಲೆಲ್ಲರೂ ಮಕ್ಕಳಿರ್ತಾರೆ, ನೀವೆಲ್ಲ ಮಕ್ಕಳಿಗೆ ಶಿಕ್ಷಣ ಕೊಡಿಸ್ಬೇಕು ಅಂದರೆ ನೀವೆಲ್ಲರೂ ಒಂದತ್ರ ಕೂತ್ಕೊಂಡು ಮಗುಗೆ ಯಾವ ಶಾಲೆಗೆ ಸೇರಿಸೋಣ, ಮಗುಗೆ ಯಾವ ಸ್ಕೂಲಿಗೆ ಸೇರಿಸೋಣ, ಅಥವಾ ಮಗುಗೆ ಯಾವ ಥರ ಎಜುಕೇಷನ್ ಬೇಕು ಅಂತ ಕೂತ್ಕೊಂಡು ಚರ್ಚೆ ಮಾಡ್ತೀರಾ ಅಲ್ವಾ? ಅದೇ ಥರ ಅದು ಯಾಕೆ ಮಾಡ್ತೀರಾ? ಒಂದು ಒಳ್ಳೆ ಉದ್ದೇಶ ಇರುತ್ತೆ, ಮಗು ಭವಿಷ್ಯದ ಬಗ್ಗೆ ನಿಮಗೆ ಗಮನ ಇರುತ್ತೆ, ಆ ಮಗು ಉನ್ನತವಾಗಿ ಬೆಳಿಬೇಕು,
ಶೈಕ್ಷಣಿಕವಾಗಿ ಪ್ರಬಲ ಆಗಬೇಕು ಅಂತ ಹೇಳಿ ನೀವೇ ಅದಕ್ಕೆ ನಮ್ಮೂರು ಮತ್ತು ತಾಲೂಕಿನಲ್ಲ ಎಲ್ಲ ಬಂದಿದ್ದರು. ಅದರಲ್ಲಿ ನಾವು ತಂಡ ಮಾಡಿದ್ವಿ. ನಾನು ಮಂಜುಳ ಮೇಡಮ್ ಮತ್ತು ಪುಷ್ಪ ಅವರು ತಂಡ ಮಾಡಿ ಒಳ್ಳೆದಲ್ಲಿ ತಿಂಡಿಗೆ MG ಅವ್ರನ್ನ ಚಿಕ್ಕಳ ಪರಿಸರ ಆ ಕಡೆ ರಂಗಸ್ವಾಮಿನ ಶಿವಪಾರ ನಾನು ಮತ್ತು ನಮ್ಮ ಹುಡುಗರು ರಾಜು ಜಗದೀಶ್ ಭರತು ಎಲ್ಲ ಟೀಮ್ ಮಾಡಿ ಕರ್ಕೊಂಡ್ಬರ್ಬೇಕು ಅಂತ ಒಂದು ವ್ಯವಸ್ಥೆ ಮಾಡ್ಕೊಂಡಿದ್ವಿ. ಅದೇ ರೀತಿಯಾಗಿ ಪ್ಲಾನ್ ಮಾಡಿ ಒಂದು ಸುಮಾರು 20 ಜನ ಕರ್ಕೊಂಡ್ಬಂದ್ವಿ ಇಲ್ಲಿಗೆ. ಅದನ್ನು ಫಸ್ಟ್ ದಿವಸ ಸೆಕೆಂಡ್ ದಿವಸ ನನ್ನ ಸುಮಾರು ಜನ ಬಂದರು. ಅಂಬರೀಷ್ ಆಗಲಿ ನಟರಾಜನಾಗಲಿ ಹೋಗ್ಬೇಕು ಅಂತೆಲ್ಲ ಕಲೆಕ್ಟೆ ಅಂಬರೀಷ್ ಡೈಲಿ ಅವ್ರ ಟೀಮ್ ಹೋಗಿ ಕೊಟ್ಕೊಡೋದು. ಆ ಹೆಣ್ಮಕ್ಳು ನಾನು ಕಳಿಸ್ಕೊಂಡು ಸರಿ ಅಂಬರೀಷ್ ಇಲ್ಲ ಅಂತ ಆಯ್ತು ಕಳಿಸ್ತೀನಿ ಅಂತ 7 ದಿವಸ ಮಾಡಿದೆ. 4 ದಿವಸ ಫೋನ್ ಮಾಡಿದೆ ಬಿಟ್ಬಿಟ್ರು. ಅದೇ ರೀತಿ ನಮ್ಮ ಮಾದೇಶ್ವರು ಆ ಬಿಲ್ಡಿಂಗ್ ಮೇಲೆ ನಾನು ಬಿದ್ದೋಗ್ಬಿಡ್ತೀನಿ, ನಾನು ಮನೆ ಕಳಿಸ್ಕೊತಿಲ್ಲ. ಅವನಿಗೂ ಸಮಾಧಾನ ಮಾಡಿ ಬಿಟ್ಟು ಅವನು ಬಯಸಿ ಅವನು ಒಳ್ಳೆಯಿಸಿ. ಮತ್ತು ಅದೇ ರೀತಿ ಮುರುಳಿ ನಮ್ಮ ಮನೆ ಪ್ರಾಬ್ಲಮ್ ಇದೆ ಅಂತ ಹೇಳಿದ. ಅವ್ರು ಮಿಸಸ್ ತಗೊಂಡು ಅವ್ರಿಗೆ ಡೆವೋರ್ಸ್ ಇತ್ತು. ಮುರುಳಿ ಮಿಸಸ್ ಲಾವಣ್ಯ ಫೋನ್ ಮಾಡಿ ಇಲ್ಲಿ ಕರೆಸ್ಕೊಂಡು ಅವ್ರು ಮಾತುಕತೆ ಮಾಡಿದ್ವಿ. ಮತ್ತು ಇವರು ಬೆಳಗ್ಗೆ ನಮ್ಮ ಆನಂದಾಚಾರ್ಯ ಮಿಸಸ್ಸು ನಮ್ಮ ಬರಗಡ ಕರೆಸ್ಕೊತೀನಿ ಅಂತ ಮೇಡಮ್ ಅವ್ರು ಹೇಳಿದರು. ಅವ್ರ ಮನೆಗೆ ಹೋಗಿ ಆಯಮ್ಮನಿಗೆ ಹೇಳಿ ಆಯಮ್ಮನ ಕರ್ಕೊಂಡೋಗಿ ಕೂರಿಸಿದ್ದೀವಿ. ಅಂದರೆ ನನಗೆ ಅಧ್ಯಕ್ಷತೆ ಕೊಟ್ಟಿದ್ದಕ್ಕೆ ಆ ಕೆಲಸ ನಾನು ಮಾಡಿರೋದಕ್ಕೆ ನನಗೆ ಸಂತೋಷ ಇದೆ. ಮತ್ತು ನೀವೆಲ್ಲ ನಮ್ಮ ಅಣ್ತಮ್ಮನೆಲ್ಲ ಮುಂದೆ ಬರೋದಲ್ಲ, ನೀವೆಲ್ಲ ಚೆನ್ನಾಗಿರಬೇಕು. ನಮ್ಮ ಅಣ್ತಮ್ಮರು ಎಲ್ಲ ಇಲ್ಲಿರೋ ಅಣ್ತಮ್ಮರು ಅವ್ರ ಮನೆಗಳು ಚೆನ್ನಾಗಿರ್ಬೇಕು ಅಂತ ಈ ಕಾರ್ಯಕ್ರಮ ಮಾಡಿದ್ರು. ಎಲ್ಲ ನಮ್ಮ ಅಣ್ತಮ್ಮರು ಚೆನ್ನಾಗಿ. ಮತ್ತು ನೀವೆಲ್ಲ 100 ದಿನಕ್ಕೆ ನಮ್ಮ ಸಂಘದವರು ಮತ್ತು ನಾವೆಲ್ಲ ಸೇರಿ ಫ್ಯಾಮಿಲಿ ಸಮೇತ ಧರ್ಮಸ್ಥಳ ಕರ್ಕೊಂಡು ಹೋಗಿ 2 ಪಾದಗಳಿಗೆ ಹೊಂದಿಸಿ ದೇವರ ದರ್ಶನ ಮಾಡಿಸ್ಕೊಂಡು ಜವಾಬ್ದಾರಿ ನಮ್ಮ ಸಂಘದವರು ಮತ್ತು ನಾವಿರ್ತೀವಿ. ಅದೇ ರೀತಿಯಾಗಿ ನಮ್ಮ ಪಂಚಾಯತ್ ಸ್ಟಾಫ್ ಅಧ್ಯಕ್ಷರಾಗಿರಲಿ ಬಿಡಿಒ ತಹಸೀಲ್ದಾರರಾಗಲಿ ನಾವು ಹೇಳಿದ ತಕ್ಷಣ ಈ ಕಾರ್ಯಕ್ರಮ 40,000 ರೂಪಾಯಿಗಳನ್ನು ಬಿಜೆಪಿ ಗ್ರಾಮ ಪಂಚಾಯತ್ ಕೊಟ್ಟಿದ್ದಾರೆ ಮತ್ತು ಕುಡಿಯುವ ನೀರಿನ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಮತ್ತು ಇಲ್ಲಿ ಡೆಕೋರೇಷನ್ ಮಾಡಿರ್ತಕ್ಕಂಥ ಒಂದು ಅಧ್ಯಕ್ಷ ಅದನ್ನು ಸಹ ಕುಡಿಯುವ ಅಧ್ಯಕ್ಷರು ನಾವು ಪಂಚಾಯತ್ ಕಡೆ ಕೊಡ್ತೀವಿ ಅಂತ ಹೇಳಿದ್ರು. ಅವರು ಪಂಚಾಯತಿಗೆ ಮತ್ತು ನಮ್ಮ ಊರಿನ ಎಲ್ಲ ನಾಯಕರು ನಾರಾಯಣವರು ಸುಮಾರು ಜನ ನಮಗೆ ಈ ಕಾರ್ಯಕ್ರಮಕ್ಕೆ ತುಂಬ ಸಹಾಯ ಮಾಡಿದ್ದಾರೆ. ಅವರೆಲ್ಲರಿಗೂ ಧನ್ಯವಾದ ಹೇಳ್ತಿದ್ದೀನಿ. ಮತ್ತು ನಿಮ್ಮ ಭಾಳ ಹೊಸದಾಗಿರಲಿ ಮುಂದಿನ ದಿನಗಳಲ್ಲಿ ತಿಂಗಳು ಫೋನ್ ಮಾಡಿ ತಿಂಗಳು ನೀವು ಮೀಟಿಂಗ್ ಮಾಡಿ ನೀವು ಅಧ್ಯಕ್ಷರ ಸೆಮಿನಾರಲ್ಲಿ ಬಂದಿದ್ದಕ್ಕೆ ನೀವೆಲ್ಲ ಒಂದು ಇದಾಗ್ತೀರಾ, ಒಂದು ಮನುಷ್ಯರಾಗ್ತೀರಾ ಅಂತ ಹೇಳ್ತಾ ಮತ್ತು 3 ದಿನಗಳಿಗೆ ನಿಮ್ಮನ್ನೆಲ್ಲ ಕರ್ಕೊಂಡು ದೇವಸ್ಥಾನ ಕರ್ಕೊಂಡಿದ್ದೀವಿ. ಆದ್ದರಿಂದ ಮತ್ತೆ 24 ತಾರೀಕು ನಿಮ್ಮ ಮನೆಗೆ ಯಾರಾದ್ರೂ ಜೊತೆ ಇದ್ದರೆ ಅಂಥವ್ರ ಜೊತೆಗೂಡಿಸಿ ಬಂಗಾರಪೇಟೆ ಕರ್ಕೊಂಡೋಗೋಣ. ನೀವು ಬಂದರೆ ಅಲ್ಲಿ ಒಂದು ನಿಮಿಷ ಟೈಮ್ ಇರ್ತದೆ. ನನ್ನ ಕಾರ ಕರ್ಕೊಂಡೋಗಿ ದಿವಸ ಬಿಟ್ಟು ಮತ್ತೆ ಕರ್ಕೊಂಡ್ಬಂದು ಕೂಡ ಜವಾಬ್ದಾರಿ. ಇದೇ ರೀತಿ ಕಾರ್ಯಕ್ರಮಗಳು ಧರ್ಮಸ್ಥಳ ಮಾಡ್ತಾರೆ. ನೆಕ್ಸ್ಟ್ 24 ತಾರೀಕು ಬಂಗಾರಪೇಟೆ ಮಾಡ್ತಾರೆ. ಅದು ಯಾರು ಮಾಡ್ತಾರೆ ಅಂತ ನಾನು ಫೋನ್ ಮಾಡಿ ನಾನು ಕರ್ಕೊಂಡು ಹೋಗ್ತೀನಿ. ಅದು ಸೇವೆ ಮಾಡೋದಷ್ಟೇ. ಈಗ ನಿಮ್ಗೆ ಏನು ಮಾಡ್ತೀವಿ ಸೆಕ್ಯೂರಿಟಿ ಥರ ಬಾಗಿಲಾಕಿ ಒಳಗೆ ವ್ಯವಸ್ಥೆ ಆ ಥರ ಮಾಡಬೇಕು. ಮತ್ತು ಇನ್ನೊಂದು ಫೋನ್ ಬಂದಿದ್ರು. ಇಲ್ಲಿ ಕಿಟಕಿ ಕಿತ್ತು ಫಸ್ಟ್ ದಿವಸ ಕಿಟಕಿ ಆಚೆ ಹೋದ್ರು. ಏನು ಮಾಡೋಕ್ಕಾಗಲ್ಲ. ಅವ್ರಿಗೆ ಇವತ್ತು ಅವರು ಬಂದ್ಬಿಟ್ಟು ನಾನಿರ್ಬೇಕಾಗಿತ್ತು ಕರ್ಕೊಂಡು ಹೋಗಬೇಕು. ನಾನು ಕೇಳಿದೆ, ಇಲ್ಲ ಸೋಮನ ಮಕ್ಕಳು ಮಾತ್ರ ಅವರಿಗೆ ಅವಕಾಶ ಬುಧವಾರ ಇಲ್ಲ ಅಂತ ಹೇಳಿದ್ರು. ಅವ್ರನ್ನ ಕರ್ಕೊಂಡು ಬಂಗಾರಪೇಟೆಗೆ ಹೋಗ್ತೀನಿ. ಬಂಗಾರಪೇಟೆ ಶೇಷ ಅವ್ರಿಗೂ ಮನಪೂರ್ವಕ ಮಾಡಿ ಒಂದು ಇದು ಮಾಡಬೇಕಂತ ಅವ್ರ ಮನೆಯಲ್ಲಿ ಸಂಸಾರ ಇದು ಮಾಡ್ಕೊಂಡು ಯಾರಾದರೂ 24 ಬರೋಗಿದ್ರೆ ನನ್ನ ನಂಬರ್ ಫೋನ್ ಮಾಡಿ ನಾನು ಕರ್ಕೊಂಡು ಹೋಗೋದು. ಈ ದಿವಸ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ಸುಮಾರು 52 ಕಾರ್ಯಕ್ರಮಗಳಿದ್ದು ಅದರಲ್ಲಿ ವಿಶೇಷವಾದಂಥದ್ದು ನಮ್ಮ ಜನಜಾಗೃತಿ ವೇದಿಕೆಯ ಈ ಒಂದು ಕಾರ್ಯಕ್ರಮ. ಇದು ನಮ್ಮ ಪರಮ ಪೂಜ್ಯ ವೀರೇಂದ್ರ ಹೆಗಡೆಯವರಿಗೆ ಬಹಳ ಪ್ರಿಯವಾದಂತಹ ಕಾರ್ಯಕ್ರಮ. ಒಂದು ಸಮಾಜವನ್ನ ಕಟ್ಟುವಂತಹ ಕೆಲಸವನ್ನ ಏನಾದರೂ ಮಾಡ್ತಾ ಇದೆ ಅಂದ್ರೆ ಅದು ನಮ್ಮ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಅಂತ ಹೇಳಕ್ಕೆ ನಿಜವಾಗ್ಲೂ ಹೆಮ್ಮೆ ಆಗುತ್ತೆ. ಇವತ್ತು ಸರ್ಕಾರ ಮಾಡದೇ ಇದ್ದಂತಹ ಕೆಲಸವನ್ನ ನಮ್ಮ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮಾಡ್ತಾ ಇದೆ. ಒಂದು ಗ್ರಾಮದ ಅಭಿವೃದ್ಧಿ ಆಗಿರ್ಬೋದು, ತಾಲೂಕು ಅಭಿವೃದ್ಧಿ ಆಗಿರ್ಬೋದು, ಒಂದು ಜಿಲ್ಲಾ ಅಭಿವೃದ್ಧಿ ಆಗ್ಬೋದು, ಅದನ್ನ ನೋಡ್ತೀವಿ ಅಂದ್ರೆ ಅದು ನಮ್ಮ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಮಾತ್ರ
ಒಂದು ಕುಟುಂಬವನ್ನ ಕಟ್ಟುವಂತ ಕೆಲಸವನ್ನ ಇವತ್ತು ನಮ್ಮ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮಾಡ್ತಾ ಇದೆ. ಒಂದು ಹೆಣ್ಣು ಮಗಳ ಕಣ್ಣೀರನ್ನ ಒರೆಸಲಿಕ್ಕೆ ಒಬ್ಬ ಹೆಣ್ಣು ಮಗಳ ಹಿಂದೆ ನಿಂತಿದ್ದಾರೆ ಅಂದ್ರೆ ಅದು ನಮ್ಮ ಧರ್ಮಸ್ಥಳ ನಿರಂತರ ಹೆಗಡೆಯವರು ಹಾಗೂ ಹೇಮಾವತಿ ಅಮ್ಮನವರು ಅಂತ ಹೇಳಲಿಕ್ಕೆ ಪ್ರತಿಯೊಬ್ಬ ಹೆಣ್ಣು ಮಗಳಿಗೂ ಹೆಮ್ಮೆ ಆಗಬೇಕು. ಇವತ್ತು ನಾವು ಪಕ್ಕದ ಮನೆ ವಿಚಾರಕ್ಕೆ ನಾವು ಯಾರಾದ್ರೂ ಹೋಗ್ತೀವ? ಯಾರೂ ಹೋಗಲ್ಲ. ಅವ್ರು ಏನೋ ಹುಷಾರಿಲ್ಲ ಅಂದ್ರೆ ಹೋಗ್ತೀವಿ, ನೋಡ್ತೀವಿ. ಆದರೆ ಇವತ್ತು ಒಂದು ಕುಟುಂಬ ಸರಿ ಹೋಗ್ಬೇಕು, ಅವರು ಆರ್ಥಿಕವಾಗಿ ಸಮಾಜದಲ್ಲಿ ಮುಂದುವರಿಬೇಕು, ಸಾಮಾಜಿಕವಾಗಿ ಅವರು ಸಹ ಮುಂದುವರಿಬೇಕು ಅಂತ ಹೇಳಿ ನಮ್ಮಿಂದ ನಿಂತಿರುವಂತಹ ಒಂದು ಯೋಜನೆ ಏನಾದರೂ ಇದೆ ಅಂದರೆ ಅದು ನಮ್ಮ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ. ನಿಜವಾಗ್ಲೂ ನೀವೆಲ್ಲ ತುಂಬಾ ಪುಣ್ಯ ಮಾಡಿದ್ದೀರಿ. ಧರ್ಮಸ್ಥಳಕ್ಕೆ ನೀವೇ ಹೋಗ್ಬೇಕು. ಆದರೆ ಇವತ್ತು ಮಂಜುನಾಥ ಸ್ವಾಮಿಯವರೇ ನಿಮ್ಮನ್ನ ಕರೆಸ್ಕೊಂಡಿದ್ದಾರೆ. ನೀವೆಲ್ಲ ಎಷ್ಟು ಪುಣ್ಯ ಮಾಡಿದ್ದೀರಲ್ವಾ? ಪುಣ್ಯ ಮಾಡಿದ್ದೀರಾ ಇಲ್ವಾ? ಇವತ್ತು 49 ಜನ ಇಲ್ಲಿ ಬಂದು 7 ದಿನ ನಿಮ್ಮ ಕುಟುಂಬವನ್ನ ಸರಿಪಡಿಸಲಿಕ್ಕೆ ಇಷ್ಟೆಲ್ಲ ಜನ ವೇದಿಕೆ ಮೇಲಿರುವಂತ ಅವರ ಶ್ರಮ, ನಿಮಗೋಸ್ಕರ ಅವರು ಕೊಟ್ಟಂತ ಸಮಯವನ್ನ ನೀವೆಲ್ಲರೂ ಅರ್ಥ ಮಾಡಿಕೊಳ್ಬೇಕು. ಏನೋ ಬಂದ್ರಪ್ಪ, ನಾವು 7 ದಿನ ಇದ್ವಿ, ನಾವು ಹೋಗ್ತೀವಿ ಅನ್ನೋದಲ್ಲ, ಇಲ್ಲಿ ಬಂದು ನಾವು ಏನು ಕಲಿತ್ವಿ ಅನ್ನೋದು ಮುಖ್ಯ. ಮತ್ತೇನು 49 ಜನ ಇದ್ದೀರಾ, ಇವತ್ತು ಪ್ರತಿ ಒಬ್ಬ ವ್ಯಕ್ತಿನೂ ಸಹ ಇದನ್ನ ಅರ್ಥ ಮಾಡ್ಕೊಳ್ಬೇಕು. ಇಷ್ಟು ದಿನ ಏನ್ ಮಾಡಿದ್ರು ಅದೊಂದು ಕೆಟ್ಟ ಟೈಮು, ಕೆಟ್ಟ ಗಳಿಗೆ ಅಂತ ಮಾಡ್ತಾರೆ. ಇನ್ನು ಮುಂದಕ್ಕೆ ನೀವು ಹೋಗುವಂತ ದಿನಗಳು ನಿಮ್ಮ ಕುಟುಂಬಕ್ಕೆ ಶುಭ ದಿನ ಆಗಬೇಕು. ಈಗ 2ನೇ ಮದುವೆ ಆಗಿ ಹೋಗ್ತಾ ಇದ್ದೀರಾ, ಮೊದಲು ನೀವು ಒಂದು ಹೆಣ್ಣನ್ನ ಕರ್ಕೊಂಡು ಬರ್ಲಿಕ್ಕೆ ಒಂದು ಹೆಣ್ಣು ಮನೆಗೆ ಹೋಗ್ತಾ ಇದ್ದೀರಾ. ಇವತ್ತು ನಿಮ್ಮನ್ನ ಕರ್ಕೊಂಡು ಹೋಗ್ಲಿಕ್ಕೆ ನಿಮ್ಮ ಹೆಂಡತಿ ನಿಮ್ಮ ಮನೆಗೆ ಬಂದಿದ್ದಾರೆ. ಹೌದಾ ಇಲ್ಲ? ಇವತ್ತು ನಿಮ್ ಕರ್ಕೊಂಡು ಹೋಗಕ್ಕೆ ನಿಮ್ ಜೊತೆ ನಿಂತಿರೋರು ಯಾರು? ನಿಮ್ಮ ಹೆಂಡತಿ. ಕೊನೆಯವರೆಗೂ ಇರೋರು ಅವರೇ. ಇವತ್ತು ಒಬ್ಬ ಗಂಡು ತಿಳ್ಕೊಳ್ಬೇಕಾಗಿರೋದು ಒಂದೇ, ನಾನು ನನ್ನ ಮನೆಗೆ ಏನಾಗಿದ್ದೀನಿ, ನಾನು ನನ್ನ ತಂದೆ ತಾಯಿಗೆ ನಾನು ಏನಾಗಿದ್ದೀನಿ, ನನ್ನ ಮಕ್ಕಳಿಗೆ ನಾನು ಏನಾಗಿದ್ದೀನಿ. ಪ್ರತಿ ಒಬ್ಬರು ಬಂದು ಕೂತಿರುವಂಥವರು ಯೋಚನೆ. ಮಧ್ಯವರ್ಧನ ಶಿಬಿರ ಧರ್ಮಸ್ಥಳ ಕ್ಷೇತ್ರದಿಂದ ನಮ್ಮ ಬಿದಿರುಪೆ ಆನೇಕಲ್ ತಾಲೂಕು ಹತ್ತಮೇಲೆ ಬಿದಿರುಪೆ ಗ್ರಾಮದಲ್ಲಿ ಆಯೋಜನೆ ಮಾಡಿದರು. ಈ ಕಾರ್ಯಕ್ರಮ 7ನೇ ತಾರೀಕು ಸ್ಟಾರ್ಟ್ ಆಗಿ 14ನೇ ತಾರೀಕು ಈ ದಿನ ಮುಕ್ತಾಯ ಸಮಾರಂಭ ಆಗಿದೆ. ಇದರಲ್ಲಿ ಸುಮಾರು 55 ಜನ ಶಿಬಿರಾರ್ಥಿಗಳು ಬಂದಿದ್ದರು. ಆನೇಕಲ್ ತಾಲೂಕಿನಾದ್ಯಂತ ಸುಮಾರು ಬೇಗೂರಿಂದ ಈ ಕಡೆ ಸರ್ಜಾಪುರ ಹೋಬಳಿ, ಆನೇಕಲ್ಲು, ಸುಮಾರು ಎಲ್ಲ ಆನೇಕಲ್ ತಾಲೂಕು ಪೂರ್ತಿ 55 ಜನ ಬಂದರು. ಅದರಲ್ಲಿ ಒಂದು 5-6 ಜನಕ್ಕೆ ಅವರಿಗೆ ಹೆಲ್ತ್ ಇಶ್ಯೂ ಆಗಿ ಅವ್ರ ಮನೆಯವರು ಬಂದು ಕರ್ಕೊಂಡು ಹೋದರು. ಪೂರ್ವಕವಾಗಿ 49 ಜನ ಸುಮಾರು 7 ದಿವಸದಿಂದ ಇದ್ದು 8ನೇ ದಿವಸ ಹೊತ್ತು ಎಲ್ಲ ಅವರಿಗೆ ಊಟದ ವ್ಯವಸ್ಥೆ, ಬೆಳಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ರಾತ್ರಿ ಊಟ, ಯೋಗ, ವ್ಯಾಯಾಮ ಎಲ್ಲದನ್ನು ನಮ್ಮ ಧರ್ಮಸ್ಥಳ ಸಂಘದವ್ರ ಕಡೆಯಿಂದ ಎಲ್ಲ ಇಲ್ಲಿ ವ್ಯವಸ್ಥೆ ಮಾಡಿದರು. ಅದೇ ರೀತಿ ಸ್ಟಿಚಿಂಗು ಅವರಿಗೆ ಇದು ರಿಯಾಬ್ ಅಲ್ಲ, ಇದು ಪಾಠ ಶಾಲೆ. ಬೆಳಗ್ಗೆಯಿಂದ ಸಂಜೆವರೆಗೂ ಡ್ರಿಂಕ್ಸ್ ಮಾಡ್ತಾರಲ್ಲ ಅಂಥವ್ರನ್ನ ನಮ್ಮ ಧರ್ಮಸ್ಥಳ ಸಂಘದ ಕಾರ್ಯಕರ್ತರು ಊರಲ್ಲಿ ಇದ್ದಾರೆ, ಅವರೇ ಕರ್ಕೊಂಬಂದು ಅವ್ರ ಹೆಂಡತಿಗಳಾಗಿರ್ಬೋದು, ಅವ್ರ ತಾಯಂದರು ಕರ್ಕೊಂಬಂದು ಇಲ್ಲಿ ಬಿಟ್ಟರು. ಇಲ್ಲಿ ಅವ್ರನ್ನ ಮನಪರಿವರ್ತನೆ ಮಾಡಿದಂಥ ಕೆಲಸ ನಮ್ಮ ಬಿದಿರುಪೆ ಗ್ರಾಮ ಪಂಚಾಯತಿ ಮತ್ತು ಧರ್ಮಸ್ಥಳ ಸಂಘದವರು ಮತ್ತು ಎಲ್ಲ ಸಂಘ ಸಂಸ್ಥೆಗಳೆಲ್ಲ ಒಟ್ಟಾಗಿ ಸೇರಿ ಮಾಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ. ಮತ್ತು ಅದು ವಿಶೇಷವಾಗಿ ನಮ್ಮ ತಿಮ್ಮಯ್ಯ ಸರ್ ಆಗಿರಲಿ, ವೀಣಾ ರಮೇಶ್ ಅವರಾಗಿರಲಿ, ಮತ್ತು ನಮ್ಮ ಡೈರೆಕ್ಟ್ರು ಎಲ್ಲರೂ ಒಟ್ಟಾಗಿ ಸೇರಿ ಎಲ್ಲ ಕೆಲಸ ಮಾಡಿದ್ದೀವಿ. ಈ ಕೆಲಸ ಮಾಡಿರೋದಕ್ಕೆ ನಮಗೆ ಒಂದು ತೃಪ್ತಿ ಇದೆ. ನಾನು ಇದಕ್ಕೆ ಅಧ್ಯಕ್ಷರು ಮಾಡಿದರು, ತಾಲೂಕು ಅಧ್ಯಕ್ಷರು ಮಾಡಿದ್ದು ನನಗೊಂದು ತೃಪ್ತಿ ಆಯಿತು. ಎಲ್ಲ ಕರ್ಕೊಂಬಂದು ಸೇರಿಸಿ ಅವ್ರಿಗೊಂದು ಮನ ಪೂರಿತ. ನಾವು ಸಹ 8 ದಿವಸದಿಂದ ಬೆಳಗ್ಗೆ 6 ಗಂಟೆಗೆ ಬಂದರೆ ಹಾಲಿಂದ ಹಿಡಿದು ನೀರು, ಟೀ ಮತ್ತು 9 ಗಂಟೆ ಇದ್ದು ಇಲ್ಲೇ ಊಟ ಮಾಡಿ ಮನೆಗೆ ಮಲ್ತಾಯಿದ್ದು. ಅವ್ರು ಯೋಗಕ್ಷೇಮ ಕೇಳ್ತಾಯಿದ್ವಿ. ಮತ್ತು ಒಂದು 2-3 ಡೈವರ್ಸ್ ಆಗಿತ್ತು, ಅವ್ರು ಬರಲ್ಲ ಅಂತ ಹೇಳಿದ್ರು. ಅವ್ರ ಮನೆಗಳಿಗೆ ಫೋನ್ ಮಾಡಿ ಅವ್ರಿಗೆ ಕರೆಸಿ ಅವ್ರ ಜೊತೆಯಲ್ಲಿ ಇವತ್ತು ಮದುವೆ ಥರ ಮಾಡಿ ನವಜೀವನಕ್ಕೆ ಹೆಜ್ಜೆ ಹಾಕ್ಸಿದ್ದೀರಿ. ಮತ್ತು ಇವತ್ತು ಬೆಳಗ್ಗೆ ಇನ್ನೊಂದು ನಮ್ಮ ಆನಂದ್ ಸೇರಿ ಅಂದ್ಬಿಟ್ಟು ಅವ್ರ ಮಿಸ್ಸಸ್ ನೆನೆ ಬಂದುಬಿಟ್ಟು ನನ್ನ ಗಂಡ ಸತ್ರ ಸೇರಿ ಬಿಡಲಿ ಅವ್ರು ಕುಡುಕ್ತು ಅಂತ ಹೇಳಿದ್ರು. ನಾನು ಬೆಳಗ್ಗೆ ಅವ್ರ ಮನೆಗೆ ಹೋಗಿ ಅವ್ರನ್ನೂ ಕರ್ಕೊಂಬಂದು ಒಂದು ಜೀವನಕ್ಕೆ ಎಲ್ಲ ಇದೇ ಥರ ಸುಮಾರು ಮಾಡಿದ್ದೀವಿ. ಅದೇ ಥರ ನಮ್ಮ ಕಾರ್ಯಕರ್ತರು ಎಲ್ಲ ಮಾಡಿದ್ದಾರೆ. ಇದಕ್ಕೆ ಮೇಲ್ವಿಚಾರಕರು ಪುಷ್ಪ ಮೇಡಮ್ ಆಗಿರ್ಬೋದು, ಮತ್ತು ನಮ್ಮ ಬಿದಿರುಪೆಯಲ್ಲಿ ಮಂಜುಳವರು, ಎಲ್ಲ ಸಂಘ ಸಂಸ್ಥೆಗಳ ತಾಲೂಕಿನಾದ್ಯಂತ ಎಲ್ಲ ಸಂಘ ಸಂಸ್ಥೆಗಳು ಕಷ್ಟಪಟ್ಟಿದ್ದಾರೆ. ಎಲ್ಲರಿಗೂ
ಧರ್ಮಸ್ಥಳ ಸಂಘದ ಎಲ್ಲ SP ಗಳಿಗೂ ಎಲ್ರಿಗೂ ಇದು ಕ್ರೆಡಿಟ್ ಆಗುತ್ತೆ. ಗ್ರಾಮಾಭಿವೃದ್ಧಿ ಯೋಜನೆ ಇದರ ಅಧ್ಯಕ್ಷರು ಧರ್ಮಸ್ಥಳದ ಧರ್ಮಾಧಿಕಾರಿಯಾದಂಥ ಪರಮ ಪೂಜ್ಯ ರಾಜಶ್ರೀ ಪದ್ಮವಿಭೂಷಣ ಡಾಕ್ಟರ್ ವೀರೇಂದ್ರ ಹೆಗಡೆ ಹಾಗೂ ಮಾತೃಶ್ರೀ ಹೇಮಾವತಿ ಹೆಗಡೆ ಅವರ ಶುಭಾಶೀರ್ವಾದವನ್ನು ಬೇಡಿಕೊಳ್ಳುತ್ತಾ, ನನ್ನ ಹೆಸರು ಉಮರಬ್ಬ ಅಂತೇಳಿ, ನಾನು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಜಿಲ್ಲಾ ನಿರ್ದೇಶಕರ ಕೈ ಕೆಲಸ ಮಾಡ್ತಾಯಿದ್ದೇನೆ. ಇವತ್ತು ಬಿದರಗುಪ್ಪೆ ಗ್ರಾಮ, ಆನೇಕಲ್ ತಾಲೂಕಿನ ಬಿದರಗುಪ್ಪೆ ಗ್ರಾಮದಲ್ಲಿ 1944ನೇ ಮಧ್ಯವರ್ಜನ ಶಿಬಿರವನ್ನು ನಡೆಸ್ತಾ ಇದ್ದೇವೆ. ಈಗಾಗಲೇ 1943 ಮಧ್ಯವರ್ಜನ ಶಿಬಿರ ನಡೆಸಿ ಸುಮಾರು 1.5 ಲಕ್ಷಕ್ಕೂ ಮಿಕ್ಕಿ ಜನ ಕುಡಿತವನ್ನು ಬಿಟ್ಟು ಹೊಸ ಜೀವನವನ್ನು ಮಾಡ್ತಾ ಇದ್ದೇನೆ. ಈ ಶಿಬಿರ 7ನೇ ತಾರೀಕಿನಿಂದ ಶುರು ಮಾಡಿ ಈಗ 14ನೇ ತಾರೀಕು ಇವತ್ತು ಸಮಾರೋಪ ಕಾರ್ಯಕ್ರಮ ನಡೆದಿದೆ. ಸುಮಾರು 49 ಜನ ಶಿಬಿರಾರ್ಥಿಗಳನ್ನು ನಾವು ಇವತ್ತು ಇದಕ್ಕೆ ಸೇರಿಸಿಕೊಂಡು ಹೊಸ ಜೀವನಕ್ಕೆ ಕಾಲಿಡುವಂಥ ಕೆಲಸವನ್ನು ಇವತ್ತು ಮಾಡಿದ್ದೇವೆ. ಪೂಜ್ಯರ ಕಲ್ಪನೆ ಏನು ಅಂತ ಹೇಳಿದರೆ, ಮಹಾತ್ಮ ಗಾಂಧೀಜಿಯವರ ಗ್ರಾಮ ಸಾಮ್ರಾಜ್ಯದ ಕಲ್ಪನೆ ಏನಿದೆಯೋ ಅದನ್ನು ಗ್ರಾಮೀಣ ಮಟ್ಟದಲ್ಲಿರುವಂಥ ದುಶ್ಚಟ ದುರಭ್ಯಾಸಗಳನ್ನು ದೂರ ಮಾಡಿಸಿಕೊಳ್ಬೇಕನ್ನುವಂಥ ಒಂದು ಸ್ಪಷ್ಟವಾದಂಥ ಸಂದೇಶ ಇಟ್ಕೊಂಡು ಇವತ್ತು ಗ್ರಾಮೀಣ ಮಟ್ಟದಲ್ಲಿರುವಂತಹ ಜನರನ್ನು ಇಂತಹ ಮಧ್ಯವರ್ಜನ ಶಿಬಿರಗಳನ್ನು ಮಾಡೋದರ ಮುಖಾಂತರ ಅವರ ಮನ ಪರಿವರ್ತನೆ ಮಾಡಿಕೊಂಡು ಅವರ ಹೊಸ ಜೀವನಕ್ಕೆ ಕಾರ್ಯಕ್ರಮವನ್ನು ಮಾಡೋದರವನ್ನು ರೂಪಿಸಿಕೊಳ್ಳುವಂಥ ಕೆಲಸವನ್ನು ಇವತ್ತಾಗಿದೆ. ಈಗಾಗಲೇ 49 ಜನ ಇವತ್ತಿನಿಂದ ಅವರು ಹೊಸ ಜೀವನವನ್ನು ಮಾಡ್ತಾ ಇದ್ದಾರೆ. ಅವರಿಗೆ ಮಾತ್ರ ಅಲ್ಲ, ಅವರ ಕುಟುಂಬದಲ್ಲಿರುವಂಥ ಭಾಳಷ್ಟು, ಒಂದು ಕುಟುಂಬದಲ್ಲಿ 5 ಜನ ಇದ್ದರೆ ಸುಮಾರು 150ರಿಂದ 200 ಜನರಿಗೆ ಈ ಒಂದು ಪ್ರಯೋಜನ ಆಗಿದೆ. ಎಷ್ಟೋ ಜನ ಮನೆಯಲ್ಲಿ ದುಶ್ಚಟ ದುರಭ್ಯಾಸದಿಂದ ಅವರ ಮನೆ ಸರ್ವನಾಶ ಆಗುವಂಥದ್ದು ಅಥವಾ ಅವರ ಮನೆಯಲ್ಲಿ ಸಮಸ್ಯೆಗಳಾಗುವಂಥದ್ದು ಇದೆಲ್ಲ ಕಂಡಿದ್ದೇವೆ. ಇಂಥದ್ದನ್ನು ಹೋಗಲಾಡಿಸಿಕೊಳ್ಳುವಂಥ ಉದ್ದೇಶಕ್ಕೆ ಈ ಒಂದು ಗ್ರಾಮದಲ್ಲಿ ನಾವೊಂದು ಮಧ್ಯವರ್ಜನ ಶಿಬಿರ ಮಾಡಬೇಕೆನ್ನುವಂಥ ಉದ್ದೇಶ 1 ತಿಂಗಳ ಮುಂಚಿತವಾಗಿ ಸಭೆಯನ್ನು ಮಾಡಿ, ಆ ಸಭೆಯಲ್ಲಿ ನಮ್ಮ ರಾಜೇಶ್ ಸರ್ ಅವರ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ಮಾಡಿ, ಆ ಸಮಿತಿಯ ಮುಖಾಂತರ ಇವತ್ತು ಬಹಳಷ್ಟು ಕಾರ್ಯಚಟುವಟಿಕೆಯನ್ನು ಮಾಡಿದರೆ ಸುಮಾರು 1.5 ತಿಂಗಳ ನಿರಂತರ ಒಂದು ಪ್ರಯತ್ನದಿಂದ ಸುಮಾರು 2.5-3 ಲಕ್ಷ ರೂಪಾಯಿ ಇದಕ್ಕೆ ಖರ್ಚಾಗುತ್ತೆ. ಆ ಎಲ್ಲ ಖರ್ಚನ್ನು ರಾಜೇಶ್ ಅವರ ನೇತೃತ್ವದಲ್ಲಿ ಹೊಂದಾಣಿಕೆ ಮಾಡಿ ಗ್ರಾಮ ಮಟ್ಟದಲ್ಲಿರುವಂಥ ಜನರು ವಸ್ತು ರೂಪದಲ್ಲಿ ಕೆಲವು ಧನ ಸಹಾಯಗಳನ್ನು ಮಾಡಿ ಇವತ್ತು ಕಾರ್ಯಕ್ರಮ ಯಶಸ್ವಿ ಮಾಡಲಿಕ್ಕೆ ಸಹಕಾರ ಕೊಟ್ಟಿದ್ದಾರೆ. ಬೆಳಿಗ್ಗೆ 7 ಗಂಟೆಯಿಂದ ನಾವು ಸಾಯಂಕಾಲ 10 ಗಂಟೆ ತನಕ ಅವರಿಗೆ ವಿವಿಧ ಕಾರ್ಯಕ್ರಮ ಕೊಡ್ತೇವೆ. ಬೆಳಿಗ್ಗೆ ಯೋಗಾಸನ ಇದೆ, ಅದರ ನಂತರ ಅವರ ಸ್ವಚ್ಛತಾ ಕಾರ್ಯಕ್ರಮಗಳಿದೆ, ಅದರ ನಂತರ ದಿನನಿತ್ಯದ ಪಾಠಗಳಿದೆ, ಮತ್ತು ನವಜೀವನ ಈ ಹಿಂದೆ ಬಿಟ್ಟವರನ್ನು ಮಾಹಿತಿ ಕೊಡುವಂಥ ಕಾರ್ಯಕ್ರಮ ಇದೆ, ಗಣ್ಯರ ಮಾಹಿತಿ ಕಾರ್ಯಕ್ರಮ ಇದೆ, ಸಾಂಸ್ಕೃತಿಕ ಕಾರ್ಯಕ್ರಮ ಇದೆ, ಭಜನಾ ಕಾರ್ಯಕ್ರಮ ಇದೆ, ಅವರ ಆಟೋಟ ಸ್ಪರ್ಧೆಗಳಿದೆ. ನಂತರ ರಾತ್ರಿ ಊಟ ಮಾಡಿ ಅವರು ಮಲಗುವಂಥ ಕೆಲಸಗಳಿದೆ. ಇದು ನಿರಂತರ ನಡೀತಾ ಇದೆ. ಕ್ಷೇತ್ರದಿಂದಲೇ ಸುಮಾರು ಶಿಬಿರಾಧಿಕಾರಿ ಅಂತೇಳಿ ಒಬ್ಬರು ಅವರು ಇಲ್ಲಿ ಇರ್ತಾರೆ, ಮತ್ತು ಆರೋಗ್ಯ ಸಹಾಯಕರು ಅಂತೇಳಿ ಇಬ್ಬರು ಅವರು ನಿರಂತರ ಅವರ ಅನುಪಾಲನೆಯನ್ನು ಮಾಡಿಕೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತಾರೆ. ಇದು ಖಂಡಿತ ಯಶಸ್ಸು ಆಗಿದೆ. ರಾಜೇಶ್ ಅವರ ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮ ತುಂಬ ರೀತಿಯಲ್ಲಿ ಸಹಕಾರವನ್ನು ಕೊಟ್ಟು ಯಶಸ್ವಿಯಾಗಿದೆ. ಅವರಿಗೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಪರವಾಗಿ ಮತ್ತು ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ಪರವಾಗಿ ಅವರೆಲ್ಲರ ತಂಡದವರಿಗೆ ನಾನು ವಿಶೇಷವಾಗಿ ಅಭಿನಂದನೆ ಸಲ್ಲಿಸುತ್ತೇನೆ. 1,000 ರೂಪಾಯಿ ಸಾಕಾಗಲ್ಲ, ಆದರೆ ಅವರ ದುಡ್ಡು ಹಾಕಬೇಕೆನ್ನುವಂಥ ನಿರೀಕ್ಷೆ ಇಟ್ಟುಕೊಂಡು ಮಾತ್ರ ಎಲ್ಲವೂ ಫ್ರೀ ಮಾಡ್ಬೋದು. ಆದರೆ ಅವರ ಒಂದು ದುಡ್ಡು ಹಾಕಿದರೆ ಅವರಿಗೂ ಅದರ ಬೆಲೆ ಏನಂತೇಳಿ ಗೊತ್ತಾಗ್ತದೆ ಅನ್ನುವಂಥ ಉದ್ದೇಶಕ್ಕೋಸ್ಕರ 1,000 ರೂಪಾಯಿ ಶಿಬಿರ ಶುಲ್ಕ ತಗೊಳ್ತೇವೆ. ಕ್ಷೇತ್ರದಿಂದ 50,000 ರೂಪಾಯಿ ಪ್ರತಿಯೊಂದು ಶಿಬಿರಕ್ಕೆ. ವರ್ಷದಲ್ಲಿ 100-150 ಶಿಬಿರ ಆಗುತ್ತೆ ಇಡೀ ರಾಜ್ಯದಲ್ಲಿ. ಒಂದು ಶಿಬಿರಕ್ಕೆ 50,000 ರೂಪಾಯಿಗೆ ಕ್ಷೇತ್ರದಿಂದ ಪೂಜ್ಯರು ಮಂಜೂರಾತಿ ಮಾಡಿದ್ದಾರೆ. ಮತ್ತು ಗಣ್ಯರ ವಸ್ತು ರೂಪದಲ್ಲಿ ಮತ್ತು ಗಣ್ಯರ ಸಹಕಾರದಿಂದ ಗ್ರಾಮ ಪಂಚಾಯತಿಯವರು ಸಹಕಾರ ಕೊಟ್ಟಿದ್ದಾರೆ. ಅವರು ನಮ್ಮ ರಾಜ್ಯ ಸರ್ ಅವರು ವೈಯಕ್ತಿಕ ನೆಲೆಯಲ್ಲಿ ಸಹಕಾರವನ್ನು ಕೊಟ್ಟಿದ್ದಾರೆ. ಎಲ್ಲರ ಸಹಕಾರದೊಂದಿಗೆ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆದಿದೆ. ಪರಮ ಪೂಜ್ಯ ಡಾಕ್ಟರ್ ವೀರೇಂದ್ರ ಹೆಗಡೆ ಹಾಗೂ ಹೇಮಾವತಿ ಅಮ್ಮನವರ ಪಾದಕ್ಕೆ ವಂದಿಸುತ್ತಾ ಇವತ್ತು 1944ನೇ ಶಿಬಿರ ಕತ್ತಿಗುಪ್ಪೆಯಲ್ಲೇ ನಡೆದಿದೆ. ಇದು ಬಹಳ ಯಶಸ್ವಿಯಾಗಿ ನಡೆದಿದೆ. ಸ್ಥಳೀಯರ ಒಂದು ಸಹಕಾರದೊಂದಿಗೆ ತುಂಬ ಅಚ್ಚುಕಟ್ಟಾಗಿ ಈ ಕಾರ್ಯಕ್ರಮ ಆಗಿದೆ. ಇವತ್ತು ಒಂದು ಕುಟುಂಬವನ್ನು ಕಟ್ಟುವಂಥ ಕೆಲಸವನ್ನು ನಮ್ಮ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮಾಡ್ತಾ ಇದೆ ಅಂತ ನಾವು ಹೆಮ್ಮೆಯಿಂದ ಹೇಳ್ಕೊಳ್ತೀವಿ. ಸುಮಾರು ನಮ್ಮ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ 52 ಕಾರ್ಯಕ್ರಮ ಇದೆ. ಅದರಲ್ಲಿ ವಿಶೇಷವಾದಂಥದ್ದು ನಮ್ಮ ಈ ಒಂದು ಕಾರ್ಯಕ್ರಮ. ಪ್ರತಿಯೊಂದು ಕುಟುಂಬದಲ್ಲೂ ನೋಡ್ತಾ ಇರ್ತೀವಿ, ಏನಾದರೂ ಒಂದು ಕುಂದುಕೊರತೆ ಇದ್ದೇ ಇರುತ್ತೆ. ಅದರಲ್ಲೂ ಎಲ್ಲಿ ಕುಡಿತಕ್ಕೆ ಒಳಗಾಗಿದೆ ಆ ಕುಟುಂಬವನ್ನು ಸರಿಪಡಿಸುವಂಥ ಕೆಲಸವನ್ನು ಮಾಡುವ ಉದ್ದೇಶದಿಂದ ಪರಮ ಪೂಜ್ಯ ವೀರೇಂದ್ರ ಹೆಗಡೆ ಅವರು ತುಂಬ ಆಲೋಚನೆಯನ್ನು ಮಾಡಿ ಈ ಕಾರ್ಯಕ್ರಮವನ್ನು ರೂಪಿಸಿದ್ದಾರೆ. ಇದು ತಾಲೂಕಿಂದ ಜಿಲ್ಲಾದ್ಯಂತ ಒಳ್ಳೆಯ ಯಶಸ್ಸನ್ನು ಕಾಣ್ತಾ ಇದೆ. ಇನ್ನು ಮುಂದಕ್ಕೂ ಸಹ ಈ ಕಾರ್ಯಕ್ರಮ ಹೀಗೆ ಮುಂದುವರ್ಕೊಂಡು ಹೋಗುತ್ತೆ, ಯಾವುದೇ ಕಾರಣಕ್ಕೂ ನಿಲ್ಲಲ್ಲ. ಇದು ಯಶಸ್ವಿಯಾಗಿ ನಡೆಯುತ್ತೆ ಅಂತ ನಮಗೆ ತುಂಬ ಭರವಸೆ ಇದೆ. ಜನಗಳ ಸಹಾಯವೂ ಸಹ ಹಾಗೇ ಇದೆ. ನನ್ನ ಹೆಸರು ವೀಣಾ ರಮೇಶ್ ಅಂತ ಹೇಳಿ ಜಿಲ್ಲಾ ಜನಜಾಗೃತಿ ವೇದಿಕೆಯ ಅಧ್ಯಕ್ಷರು.